Namaskara, welcome back to another episode of Bit and Bytes, an interactive program with BIT alumni. We have been doing this program from quite some time. ಇದು ಒಂದು ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ಬೋದು. ಯಾಕೆಂತಂದರೆ ಕಂಟಿನ್ಯೂಸ್ ಆಗಿ ಅಲುಮಿನಿಗಳ ಜೊತೆ ಮಾತಾಡೋದ್ರ ಜೊತೆಗೆ ನಮ್ಮ ಅಲ್ಲಿ ಸರ್ವ್ ಮಾಡಿರೋವಂಥ ಫ್ಯಾಕಲ್ಟಿ, ಸ್ಟಾಫ್ ಮೆಂಬರ್ಸ್, ದಿ ಆರ್ಟ್ ಆಫ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆರ್ ಟೀಚರ್ಸ್. ಈ ಟೀಚರ್ಸ್ ಅಂತಂದರೆ ನನಗೆ ಟೀಚರ್ಸ್ ಅಂದರೆ ಮೆಂಟರ್ಸ್ ಥರ. ಸ್ಕೂಲಲ್ಲಿ ಟೀಚರು ಅಂತ ಹೇಳ್ಬೋದು. ಕಾಲೇಜ್ ಲೆವೆಲಲ್ಲಿ ಟೀಚರ್ಸ್ ರೋಲ್ ತುಂಬ ಕ್ರಿಟಿಕಲ್ ಆ್ಯಂಡ್ ಸೆನ್ಸಿಟಿವ್. ದೇ ಶುಡ್ ಬಿ ಫ್ರೆಂಡ್ಸ್ ಟು ದಿ ಸ್ಟೂಡೆಂಟ್, ದೇ ಶುಡ್ ಬಿ ಗೈಡ್ಸ್ ಟು ದಿ ಸ್ಟೂಡೆಂಟ್ಸ್, ದೇ ಶುಡ್ ಬಿ ಪೇರೆಂಟ್ಸ್ ಟು ದಿ ಸ್ಟೂಡೆಂಟ್ಸ್. ಸೊ ಅವ್ರ ರೋಲ್ ಹೇಗಿದೆ ಅಂತಂದರೆ ಎಲ್ಲ ಥರದ ರೋಲ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ I normally call teachers or mentors for engineering students. They should be a guiding force to set right the career path of any engineering graduate. So ಈ ಬಗ್ಗೆ ಇವತ್ತಿನ ದಿವಸ ಒಂದು ಸ್ವಲ್ಪ ಮಾತಾಡೋಣ. ಮತ್ತೆ ಬೇರೆ ವಿಷಯಗಳ ಬಗ್ಗೆ, ಆವತ್ತಿನ ದಿನಗಳಲ್ಲಿ ಯಾವ ರೀತಿ ಟೀಚರ್ಸ್ ಇದ್ದರು, ಇವಾಗ ಟೀಚರ್ಸ್ ಅಂದರೆ ಹೇಗಿದೆ, ಅವ್ರ ಇಂಟಿಗ್ರಿಟಿ, ಕಮಿಟ್ಮೆಂಟು ಹೇಗಿದೆ, ಇದ್ರ ಬಗ್ಗೆ ಎಲ್ಲ ಜನರಲ್ಲಾಗಿ ಮಾತಾಡೋಣ. ಈ ಮಾತಾಡಿದ ಉದ್ದೇಶ ಏನು ಅಂತಂದರೆ, it should inspire or it should guide the present day students and present day teachers how a teaching profession should be considered. ನಾವು ಹೇಳ್ತಿದ್ವಿ ಟೀಚಿಂಗ್ ಪ್ರೊಫೆಷನ್ ಇಸ್ ಅ ನೋಬಲ್ ಪ್ರೊಫೆಷನ್ ಅಂತ ಹೇಳ್ತಾ ಇದ್ವಿ. ಅದೊಂದು ಕಾಲ ಇತ್ತು. ಆವಾಗ ಟೀಚರ್ಸ್ ಅಂದರೆ ದೇವರು ಅಂತಿರೋರು. ಈಗ ಟೀಚರ್ಸ್ ಅಂದರೆ ಇಟ್ ಈಸ್ ಲೈಕ್ ಎನಿ ಅದರ್ ಪ್ರೊಫೆಷನ್. ಸೊ ಎನಿ ಅದರ್ ಪ್ರೊಫೆಷನ್ ಥರ ಟ್ರೀಟ್ ಮಾಡಬೇಕಾ, ಅಥವಾ ಟೀಚರ್ಸ್ ಅಂದರೆ ಈಗಲೂ ನೋಬಲ್ ಪ್ರೊಫೆಷನ್ನ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಅತಿಥಿ ನಮ್ಮ ಡಾಕ್ಟರ್ SP ಬಸವರಾಜು. he was formerly HOD of physics department and he was there in the institution from the beginning. So in the last episode also we had discussed how BIT has come up and to the present status and the contribution BIT has made. So namaskara sir, welcome back once again to the second episode of your program. Thank and you. I welcome and I'm very happy that you're spending a lot of I'm time also very happy. to have a chat with all of you. ಸರ್, ಇವತ್ತು ಏನು ಅಂತಂದ್ರೆ ನಾನು ಹೇಳ್ದಂಗೆ ಟೀಚರ್ಸ್ ಬಗ್ಗೆ. ಈಗ ಟೀಚರ್ಸ್ ಅಂತಂದ್ರೆ ನಾವು ಓದ್ತಿದ್ದಾಗ ನನಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂದ್ರೆ ಈಗಲೂ ಜ್ಞಾಪಕ ಇದೆ. ಕರ್ಡಪ್ ಮೇಷ್ಟ್ರು ಅಂತಿದ್ರು, ಮುನಿವೆಂಕಟಪ್ಪ ಮೇಷ್ಟ್ರು ಅಂತಿದ್ರು, ಸುಂದರವಲ್ಲಿ ಟೀಚರ್ ಅಂತಿದ್ರು, ಶ್ಯಾಮಲ ಟೀಚರ್ ಅಂತಿದ್ರು. ಹೆಸರು ಹಂಗೇ ಬರುತ್ತೆ, ನೆನ್ಸ್ಕೊಳ್ಳೋದೇ ಬೇಕಾಗಿಲ್ಲ, ಆ ಥರ ಬರುತ್ತೆ. ಯಾಕೆಂತಂದ್ರೆ ಅವರು ಆ ಥರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರು ನಮ್ಮ ಮೇಲೆ. ಅದಾದ್ಮೇಲೆ ಪ್ರೈಮರಿ ಸ್ಕೂಲ್ ಆದ್ಮೇಲೆ ಹೈಸ್ಕೂಲಿಗೆ ಬಂದ್ವಿ, PUC ಬಂದ್ವಿ, ಇಂಜಿನಿಯರಿಂಗ್ ಬಂದ್ವಿ. ಇಂಜಿನಿಯರಿಂಗಲ್ಲೂ ಅಷ್ಟೇ ಇದೇ BIT ಓದಿದಾಗ ಸುಮಾರು ಜನ ಟೀಚರ್ಸು ಅವ್ರಿಗೆ ಗೊತ್ತಿಲ್ಲದೆ ರೀತಿಲಿ ನಮ್ಮ ಮೇಲೆ ನಮಗೆ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರು. ಅವಾಗ ಟೀಚರ್ಸು ಯಾವ ರೀತಿ ಹುಡುಗರ ಜೊತೆ ಇರ್ತಿದ್ರು, ಟೀಚಿಂಗ್ ಪ್ರೊಫೆಷನ್ನ ಯಾವ ರೀತಿ ತಗೊಂಡಿದ್ರು, ಆಮೇಲೆ ಬರ್ತಾ 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 ಟೀಚರ್ಸು ಅದೇ ರೀತಿ ಇದ್ರ ಈಗಲೂ ನೋಬೆಲ್ ಪ್ರೊಫೆಷನ್ ಅಂತೀವ, ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂತ ಮಾಡ್ತಿದೀವ ಅಂತ ಅನಿಸ್ತಾ ಇದೆ. ಸೊ ಅವತ್ತಿನ ಟೀಚರ್ಸ್ ಬಗ್ಗೆ, ಟೀಚರ್ಸ್ ನೀವೆಲ್ಲ ಹೇಗಿದ್ರಿ ಅಂತ ಸ್ವಲ್ಪ ವಿಷಯ ಚರ್ಚೆ ಮಾಡೋಣ ಸರ್. ಹೌದು, ಆವಾಗಿನ ವಾತಾವರಣನೇ ಬೇರೆ ತರ ಇತ್ತು ಅಂತ ನನ್ಗನ್ಸುತ್ತೆ. ಆಗ ಸುಮಾರು ಗಿಫ್ಟೆಡ್ ಟೀಚರ್ಸ್ ಗಳು. BIT ವಾಸ್ ವೆರಿ ಫೇಮಸ್ ಬಿಕಾಸ್ ಆಫ್ ದ ಸ್ಟಾಫ್. ಬೇಸಿಕಲಿ ನಮ್ಮಲ್ಲಿ ಎಂತೆಂಥ ಟೀಚರ್ಸ್ಗಳು, ಚೌಡೇಗೌಡ ಅಂತ ನಮ್ಮ ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ಅಯ್ಯೋ ಹಿ ವಾಸ್ ಥ್ರೂಔಟ್ ದ ಯೂನಿವರ್ಸಿಟಿ ವಾಸ್ ಫೇಮಸ್. ದೇವರಾಜ್ ಅಂತ ಎಲೆಕ್ಟ್ರಾನಿಕ್ಸ್ ಅವರು, ಈ ವಾಸ್ ನಂಬರ್ 1 ಇನ್ ದ ಎಂಟೈರ್ ಯೂನಿವರ್ಸಿಟಿ. ಆಮೇಲೆ ನಮ್ಮಲ್ಲಿ ಇವರು ಇದ್ರು, UVC ಹೋಗಿದ್ದಾರೆ, ಅವ್ರ ಹೆಸರು ಮುರಳೀಧರ್ ಅಂತೇಳಿ, BK ಮುರಳೀಧರ್ ಅಂತೇಳಿ. ಈ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ನಮ್ಮ ಪ್ರೊಫೆಸರ್ ಭೀಮ್ ಕುಮಾರ್ ಯಾರ ಜೊತೆ ಹೇಳ್ಕೊಂಡಿದ್ರು, ನಾನು BMS ಬಿಟ್ಟು ಇಲ್ಲಿ ಬಂದದ್ದು ಏನಕ್ಕೋಸ್ಕರ ಅಂದ್ರೆ ಇಲ್ಲಿ ರಾಮೇಗೌಡ ಇದ್ರಲ್ಲಿ ತುಂಬಾ ಚೆನ್ನಾಗಿ ಪಾಠ ಮಾಡ್ಬೋದು ಅಂದ್ಬಿಟ್ಟು ಅಂತೇಳಿ. ಭೀಮ್ ಕುಮಾರ್ ವಾಸ್ ಅನದರ್ ಎಕ್ಸಲೆಂಟ್ ಟೀಚರ್. ಅವ್ರ ಫಿಗರ್ಗಳು ಬೋರ್ಡ್ ಮೇಲೆ ನಾನೇ ನೋಡಿ ನಂಗೆ ಆಶ್ಚರ್ಯ ಆಗ್ತದೆ. ಅಷ್ಟು ಚೆನ್ನಾಗಿ ಕಲರ್ ಚಾಕ್ರಿ ತುಂಬ ಚೆನ್ನಾಗಿ ಬಿಡಿಸೋರು. ಆಮೇಲೆ ವೆರಿ ಗುಡ್, ಈಸ್ ಹ್ಯಾಡ್ ಎ ಗಿಫ್ಟೆಡ್ ವಾಯ್ಸ್. ತುಂಬ ಚೆನ್ನಾಗಿ ಪಾಠ ಮಾಡೋರು. ಹೀಗೆ ನಮ್ಮಲ್ಲಿ ಗ್ಯಾಲಾಕ್ಸಿ ಆಫ್ ವೆರಿ ಗುಡ್ ಟೀಚರ್ಸ್ ಬರ್ದೆ. ಹಾಗಾಗಿ ಸಿಲೆಬಸ್ ವೆರಿ ಗುಡ್. ಆ್ಯಂಡ್ ಸ್ಟೂಡೆಂಟ್ಸ್ಗಳು ಇನ್ನೊಂದು ಕ್ಲಾಸ್ ಆದ್ಮೇಲೆ ತುಂಬ ಜನ ಸ್ಟೂಡೆಂಟ್ಸ್ಗಳು ಬರೋರು. ಹೋಗ್ಬಿಟ್ಟು ಕ್ಲಾಸ್ ಫಾಲೋಯಿಂಗ್ ಕ್ಲಾಸ್ ಇಲ್ಲದೆ ಹೋಗಿದ್ರೆ ಅವ್ರು ಎಷ್ಟೋ ಜನ ಹುಡುಗರುಗಳು ಬಂದು, ಗರ್ಲ್ಸ್ ಅಂಡ್ ಬಾಯ್ಸ್ ಬಂದು ಎಲ್ಲ ಕ್ಲಾರಿಫಿಕೇಶನ್ ತೆಗೆಸ್ಕೊಂಡು ಹೋಗೋರು. ಮೇಷ್ಟ್ರುಗಳು ಕೂಡ ಒಂಥರ ದೊಡ್ಡಸ್ಗೆ ಅವ್ರಿಗೆ. ಜಾಸ್ತಿ ಜನ ಹುಡುಗರುಗಳು ಬಂದು ಅವಾಗ ಭೇಟಿ ಮಾಡ್ತಿದ್ರು. ಈಸ್ ಮೋರ್ ಪಾಪ್ಯುಲರ್ ಅನ್ನೋದು ನ್ಯಾಚುರಲಿ. ಅದು ಒಂದು ದೇ ಯೂಸ್ ಟು ಒಂಥರ ಹಿರಿಮೆ ಅವ್ರಿಗೆ, ಹೆಗ್ಗಳಿಕೆ ಅವ್ರಿಗೆ, ಆ ಥರ ನಡೀತಾ ಇತ್ತು.
the interest ಏನಪ್ಪ every teacher wanted to be popular, so there was a sort of concealed kind of competition. I must be better ಅನ್ನೋದು ಇರ್ತಿತ್ತು. ಓಪನ್ ಆಗಿ ಹೇಳ್ದೆ ಹೋದ್ರು ಕೂಡ ಅವ್ರು ತುಂಬಾ ಪಾಪ್ಯುಲರ್ ಆಗ್ತಾ ಇದ್ದಾರೆ, ನಾವು ಇನ್ನೂ ಅವ್ರಿಗೆ ಚೆನ್ನಾಗಿ ಮಾಡ್ಬೇಕು ಅನ್ನುವಂತ ಒಂದು ಉತ್ಸಾಹ ಒಳಗಡೆ ಇರೋದು ಅವ್ರಿಗೆ. ದಟ್ ಐ ಕುಡ್ ಈಸಿಲಿ ರೀಕಾಲ್. ಹಾಗೆ ನಾನು ಸ್ಟೂಡೆಂಟ್ ಆಗಿ ನಾನು ಜ್ಞಾಪಕ ಮಾಡ್ಕೊಳ್ಳೋದು, ಕೆಲವರು ಟೀಚರ್ಸು ಬರೀ ಚಾಕ್ ಪೀಸು ಡಸ್ಟರ್ ತಗೊಂಡು ಬರೋರು, ಹೌದು, ಮಾತಾಡೋರು ಸಬ್ಜೆಕ್ಟ್ ಬಗ್ಗೆ ಕಂಟಿನ್ಯೂಸ್ ಆಗಿ ನಿರರ್ಗಳವಾಗಿ ಮಾತಾಡ್ತಿರೋರು. ಹೆಂಗ್ ಜ್ಞಾಪಕ ಇಟ್ಕೋತಾರಪ್ಪ ಇವ್ರು ಇಷ್ಟೊಂದು ವಿಷಯ ಅಂತಿರೋರು. ಅಂದ್ರೆ ಅವಾಗ್ಲೂ ಹೇಳೋರು, ಒಂದು ಕ್ಲಾಸ್ ತಗೋಬೇಕು 1 hour ಅಂತಂದರೆ ಒಂದು 5 ರಿಂದ 10 ಗಂಟೆ ಓದಿರಬೇಕು. ಎಷ್ಟೇ ನಾವು ಬುದ್ಧಿವಂತರಾದರೂ, ಎಷ್ಟೇ ನಮ್ಮ ಹತ್ರ ನಾಲೆಡ್ಜ್ ಇದ್ರೂ ಕ್ಲಾಸ್ಗೆ ಹೋಗೋದಕ್ಕೆ ಮೊದಲು ನಾವು ಏನು ಪ್ರಿಪೇರ್ ಮಾಡ್ಕೋತೀವಿ, ಯಾವ ರೀತಿ ಬ್ರಷ್ ಅಪ್ ಮಾಡ್ಕೋತೀವಿ, ದಟ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ಇಂಪ್ಯಾಕ್ಟ್ ಟು ದಿ ಸ್ಟೂಡೆಂಟ್ಸ್ ಅಂತ ಹೇಳೋರು. ಆವಾಗ ನನ್ಗನ್ಸೋದು, ಅವಾಗ ಎಲ್ಲ ಟೀಚರ್ಸು ಆ ಥರ ಮಾಡ್ಕೊಂಡೇ ಬರೋರು. ಸುಮ್ಮನೆ ಏನೋ ಕ್ಲಾಸ್ಗೆ ಹೋಗ್ಬೇಕು, ಕ್ಲಾಸ್ ಮುಗಿಬೇಕು 1 hour ಅಂತ ಬರ್ತಾ ಇರಲಿಲ್ಲ. ಸೊ ನೀವು ಹೇಳಿದ್ರೆ ಭೀಮ್ ಕುಮಾರ್ ಅಂತ ಹೇಳ್ತಿದ್ರಿ, ನನ್ಗೆ ಈಗಲೂ ಜ್ಞಾಪಕ ಇದೆ. ಅವರು ಬಿಲ್ಡಿಂಗ್ ಡ್ರಾಯಿಂಗ್ ಪಾಠ ಮಾಡೋರು, ಏನು ಒಬ್ಬೊಬ್ಬ ಅದ್ಭುತ. ಅವ್ರಿಗೂ ಎಷ್ಟು ಸ್ಪೆಸಿಫಿಕ್ ಅಂತಂದ್ರೆ, ಈ ಪೇಪರ್ ಸ್ಕೇಲು ತರಲೇಬೇಕು, ಆಮೇಲೆ ಪೆನ್ಸಿಲ್ಲು, ಕ್ವಾಲಿಟಿ ಆಫ್ ಪೆನ್ಸಿಲ್ಲು HP 2B ಈ ಥರದ್ದು ಒಂದೊಂದಕ್ಕೆ ಒಂದೊಂದು ಪೆನ್ಸಿಲ್ ರೆಫರ್ ಮಾಡೋರು. ಅದು ತೊಗೊಂಡೇ ಬಂದಿರಬೇಕು. ಅದು ತೊಗೊಂಡು ಬಂದಿಲ್ಲ ಅಂದರೆ ಕ್ಲಾಸ್ಗೆ ಸೇರಿಸ್ತಾ ಇರಲಿಲ್ಲ, ಹಂಗೆ ಕಳಿಸ್ಬಿಡೋರು. ಸೊ ಆ ಥರ ಸ್ಪೆಸಿಫಿಕ್ ಆಗಿ ಡಿಸಿಪ್ಲಿನ್ನ ಆವಾಗ ಟೀಚರ್ಸ್ ಕಲಿಸ್ತಿದ್ರು. ಅವ್ರು ನೋಡಿದ ತಕ್ಷಣ ಹುಡುಗರಿಗೂ ಹಾಗೆ ಅನಿಸ್ತಿತ್ತು, ಓ ಇವ್ರು ಬಡಪ್ಪ ಸವಾಸ ಅವ್ರು ಹೇಳ್ದಂಗೆ ಮಾಡೋಣ ಅನ್ನೋರು. ಆ ಒಂದು ಕಲ್ಚರು ನಮ್ಮ ಸ್ಟೂಡೆಂಟ್ಸಲ್ಲೂ ಬಂದ್ಬಿಡ್ತಾ ಇತ್ತು. ಸೊ ಅದೇ ಥರನ ಸುಮಾರು ಜನ ಟೀಚರ್ಸ್ ಇದ್ರು. ಅಂದರೆ ದೇ ಆರ್ ಆಲ್ ಕಮಿಟೆಡ್ ಫಾರ್ ಟೀಚಿಂಗ್ ಪ್ರೊಫೆಷನ್. ಸೊ ಈಗ ನೀವು ಅದನ್ನ ನೋಡ್ಕೊಂಡು ಬಂದಿದ್ದೀರ ಅವಾಗ್ಲಿಂದ ಈಗಲವರೆಗೂ. ಈಗ ಅವರು ಅಷ್ಟೊಂದು ಕಮಿಟ್ಮೆಂಟ್ ಇಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಪ್ರಿಪ್ರೇಷನ್ನು, ಅವ್ರ ಕ್ವಾಲಿಟಿ, ಅದ್ರ ಬಗ್ಗೆ ಎಲ್ಲಾನು. ಯಾಕಂದ್ರೆ ಈ ಸ್ಟೂಡೆಂಟ್ಸ್ನ ಕ್ಲಾಸಿಗೆ ಬರ್ಸೋದೇ ಒಂದು ತೊಂದರೆ. ಯಾಕಂದ್ರೆ ಅವಾಗ ನಾನು ಅಲ್ಲಿ ಇಲ್ಲಿ ಓದಿ ಕೇಳಿದ್ದೀನಿ, ಕೆಲವು ಟೀಚರ್ಸ್ಗೆ ಕ್ಲಾಸಲ್ಲಿ ಜಾಗ ಇಲ್ಲ ಅಂತ ಅಕ್ಕಪಕ್ಕ ನಿಂತ್ಕೊಂಡು ಪಾಠ ಕೇಳೋರು ಅಂತ ಕಥೆಗಳಲ್ಲೆಲ್ಲ ಓದ್ತಿದ್ದೆ. ಆಮೇಲೆ ಈ ಯುವಕ ಸಂಘ ಅಂತ ಗಾಂಧಿ ಬಜಾರ್ ಒಂದು ಆರ್ಗನೈಸೇಷನ್ ಇತ್ತು. ಅವರು ಈ 10th SSLC ಹುಡುಗರಿಗೆ ಸ್ಪೆಷಲ್ ಕ್ಲಾಸಸ್ ಮಾಡೋರು ಈ ಥಿಯೋಸಾಫಿಕಲ್ ಸೊಸೈಟಿ ಎದುರುಗಡೆ ಗಾಯನ ಸಮಾಜದ ಪಕ್ಕದಲ್ಲಿ. ಅದಕ್ಕೆ 1 ಮೈಲಿ ಕ್ಯೂ ನಿಂತ್ಕೊಂಡಿರೋ ದೊಡ್ಡ ಹಾಲು. ಟೀಚರ್ ಅಂದ್ರೆ ಆ ಟೀಚರ್ಸ್ ಪಾಠ ಕೇಳೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು ಹೋಗಿ ಪಾಠ ಕೇಳೋರು. ಅಂದ್ರೆ ಆ ಟೀಚರ್ಸ್ ಇಂಪ್ಯಾಕ್ಟ್ ಆಗಿರ್ತಿತ್ತು, ಅದರಿಂದ ಕಲಿತಾವೆ ಅನ್ನೋ ಒಂದು ಇದಿತ್ತು. ಆ ಥರ ಕ್ವಾಲಿಟಿ ಟೀಚರ್ಸ್ ಇದ್ರು. ಆ ಥರ ಆಗಬೇಕು ಅಂತ ಇತ್ತೀಚೆಗಿನ ಫ್ಯಾಕಲ್ಟಿಗಳಿಗೆ ಏನು ಅನ್ನಿಸ್ತಾ ಇಲ್ಲ. ಅದೇನಕ್ಕೆ ಈ ಥರ ಸಡನ್ ಚೇಂಜ್ ಆಗಿದೆ ಗೊತ್ತಿಲ್ಲ. ಐ ಥಿಂಕ್ ಒನ್ಸ್ ವಿ ಕಾಲ್ಡ್ ಟೀಚಿಂಗ್ ಪ್ರೊಫೆಷನ್ ಆಸ್ ಅ ನೋಬಲ್ ಪ್ರೊಫೆಷನ್, ಅದನ್ನ ಈಗಲೂ ನೋಬಲ್ ಪ್ರೊಫೆಷನ್ ಅಂತ ಅನ್ಕೋತಾ ಇಲ್ಲ. ಇದಕ್ಕೇನು ಕಾರಣಗಳಿರ್ಬೋದು ನಿಮ್ಮ ಅನುಭವದ ಪ್ರಕಾರ? ಇದು ನಮ್ಮ ಟೀಚಿಂಗ್ದು ಮೆಥಡಾಲಜಿ ಚೇಂಜ್ ಆಗಿದೆ. ಹುಡುಗರುಗಳು ಕೂಡ ಇವಾಗ ಮೇಷ್ಟ್ಗಳ ಕೇಳಲೇಬೇಕು, ಮೇಷ್ಟ್ಗಳ ಪಾಠನೇ ಕಲಿಬೇಕು ಅನ್ನುವಂಥ ಒಂದು ಬಂಧನ ಇಲ್ಲ ಅವ್ರಿಗೆ. ಹಾಗಾಗಿ ಏನಾಗುತ್ತೆ, ಸ್ವಂತ ಯೂಟ್ಯೂಬಲ್ಲಿ ನೋಡ್ಕೊಬೋದು. ಆಮೇಲೆ ಲೈಬ್ರರಿನಲ್ಲಿ ಸ್ವಲ್ಪ ಕಡಿಮೆನೇ ನಾನು ನೋಡಿದಾಗೆ, ಲೈಬ್ರರಿ ಆಮೇಲೆ ಮಾತಾಡೋಣ. ಬಟ್ ಹುಡುಗರುಗಳಿಗೆ ಏನಪ್ಪ ಅಂದರೆ ಬೇರೆ ಬೇರೆ ರಿಸೋರ್ಸ್ಗಳು ಬಂದಿದೆ. ಆಮೇಲೆ ಇನ್ನೊಂದೇನಾಗಿದೆ, ಮೊಬೈಲ್ದು ಒಂದು ರೀತಿಯಲ್ಲಿ ಪಾಸಿಟಿವ್ ಕೂಡ ಇಂಪ್ಯಾಕ್ಟ್ ಆಗಿದೆ. ಏನಾಗಿದೆ, ಮೊಬೈಲಲ್ಲಿ ದೇ ಕೀಪ್ ಡಿಸ್ಕಸ್ಸಿಂಗ್, ಮನೇಲಿ ಕೂತ್ಕೊಂಡು ಇನ್ನೊಬ್ಬರು ಫೋನ್ ಮಾಡಿ ಡಿಸ್ಕಸ್ ಮಾಡಿ ಕಲಿತಾರೆ. ಹಾಗಾಗಿ ಸ್ವಲ್ಪ ಸೆಲ್ಫ್ ಡಿಪೆಂಡೆನ್ಸ್ ಜಾಸ್ತಿ ಬಂದ್ಬಿಟ್ಟಿದೆ. And also very soon AI is going to have much deeper impact on this one. So things are changing actually, ಏನು ಮಾಡೋಕ್ಕಾಗಲ್ಲ. But the only one way is still the best teacher is still a best teacher who rules the group of students, attracting the attention. That is still there. Even YouTube ಅಲ್ಲೂ ಅಷ್ಟೇನೆ, ತುಂಬ ಚೆನ್ನಾಗಿ ಪಾಠ ಮಾಡೋರು ಇದನ್ನೇ ಹುಡುಗರುಗಳು ನೋಡೋದು. That's also there. So I think the current teachers ಟೀಚಿಂಗ್, ನೀವು ಹೇಳೋದು ಟೀಚಿಂಗ್ ಮೆಥಡಾಲಜೀಸ್ ಚೇಂಜ್ ಆಗಿದೆ. ಕ್ಲಾಸಲ್ಲಿ ಕೂತ್ಕೊಂಡೇ ಕಲಿಬೇಕು ಅನ್ನೋ ಒಂದು ನಿರ್ಬಂಧ ಏನಿಲ್ಲ. ಎಷ್ಟೊಂದು ರಿಸೋರ್ಸಸ್ ಇದೆ. ಆನ್ಲೈನ್ ವಿಡಿಯೋಸ್ ಸಿಗುತ್ತೆ, ಆನ್ಲೈನ್ ನೋಟ್ಸ್ ಸಿಗುತ್ತೆ, IIT IISc ಪ್ರೊಫೆಸರ್ಗಳು ಮಾತಾಡಿರೋದು ಸಿಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಡಿವಿಯೇಷನ್ ಆಗಿದೆ ಥಿಂಕಿಂಗ್ ಪ್ರೋಸೆಸ್ ಅಲ್ಲಿ, ಟೀಚಿಂಗ್ ಮೆಥಡಾಲಜೀಸ್ ಇಲ್ಲ. ಸೊ ಈ ಒಂದು ರಿವೈಸ್ಡ್ ಟೀಚಿಂಗ್ ಮೆಥಡಾಲಜೀಸು, ICT ಇಂಪ್ಯಾಕ್ಟ್ ಇದೆಲ್ಲ ಬಂದಾದ್ಮೇಲೆ ನೀವು ಹೇಳ್ದಂಗೆ AI ಈಸ್ ಆಲ್ಸೋ ಅನದರ್ ನ್ಯೂ ಟೂಲ್ ವಿಚ್ ವಿಲ್ ಮೇಕ್ ಲಾಟ್ ಆಫ್ ಡಿಫರೆನ್ಸ್ ಟು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಅಂದರೆ ಈ ಒಂದು ಟ್ರೆಂಡ್ಸ್ ಈಗಿರಬೇಕಾದ್ರೆ ಈಗಲೂ ಟೀಚರ್ಸು ಆ ಒಂದು
ಗೌರವನ ಕಾಪಾಡ್ಕೋಬೇಕು, ನೋಬೆಲ್ ಪ್ರೊಫೆಷನ್ ಅಂತ ಕಾಪಾಡ್ಕೋಬೇಕು ಅಂತಂದರೆ ಐ ಥಿಂಕ್ ಅವರು ಇವರೆಲ್ಲ ಸ್ಟೂಡೆಂಟ್ಸಿಗೆ ವಿತ್ ಆಲ್ ದಿಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ರಿಸೋರ್ಸಸ್ ಏನೇನು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ಬೆಸ್ಟ್ ರಿಸೋರ್ಸಸ್ನ ಹೇಗೆ ಸರ್ಚ್ ಮಾಡಬೇಕು, ಈ ಥರದ್ರ ಬಗ್ಗೆ ಗೈಡೆನ್ಸ್ ಕೊಟ್ಟು ಫೆಸಿಲಿಟೇಟರ್ಸ್ ಜಾಸ್ತಿ ಆಗಬೇಕು ರ್ಯಾದರ್ ದ್ಯಾನ್ ಲೆಕ್ಚರರ್ಸ್ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಸರ್? ಅದು ಕರೆಕ್ಟ್. ಈಗ ಏನಾಗಿದೆ, ಟೀಚರ್ಸ್ ಕ್ಯಾನ್ ಆಲ್ಸೋ ಲರ್ನ್ from the same resources. When the students can learn from AI, teachers can do it much better and then give sort of flavor to it. ಅದನ್ನು ಇವರೇನೇ ಸ್ವಲ್ಪ ಥಿಂಕ್ ಮಾಡ್ಕೊಂಡು ಈ ಥರ ಹೇಳ್ಬೋದು. ಅಲ್ಲಿ ಹುಡುಗರುಗಳು ಓದೋವಾಗ ಅಥವಾ ಕೇಳೋವಾಗ ಏನಾಗುತ್ತೆ, ದೇ ವಿಲ್ ಬಿ ಫಾಲೋಯಿಂಗ್ ಸರ್ಟನ್ ಪರ್ಸನ್ ಹೂ ಇಸ್ ಗಿವಿಂಗ್ ದ ಟಾಕ್ ಅಂಡ್ ರೀಡಿಂಗ್ ದ ಬುಕ್ಸ್. ಬಟ್ ದಿಸ್ ಟೀಚರ್ ಶುಡ್ ಥಿಂಕ್ ಆಫ್ ಹೌ ಐ ಕ್ಯಾನ್ ಡು ಬೆಟರ್ ದ್ಯಾನ್ ದ್ಯಾಟ್. So that the students, I shall be able to create suspense in the mind of students, so that they will be able to focus on the problem. And then ಇದನ್ನೆಲ್ಲ ಅವ್ರು ಇದು ಮಾಡಿ. ಈವನ್ ಯೂಟ್ಯೂಬಲ್ಲಿ ಇವತ್ತು ಕೂಡ ಅಷ್ಟು ಪರ್ಫೆಕ್ಷನ್ ಬಂದಿಲ್ಲ even. So still there is a chance for all the teachers to improve upon that. Even the best teachers have not yet come to the YouTube. So still there is a chance for all our teachers to enter to the YouTube with better kind of approach and better kind of presentation skills. And also making, ಈಗ ಏನಾಗಿದೆ, AI ನಲ್ಲಿ they can produce so many things. So they can add up to their own level. So the revolution is taking place, but it is just started. ಈಗ ಮೇಷ್ಟ್ರುಗಳು ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಈ ಹುಡುಗರುಗಳನ್ನ ಚೆನ್ನಾಗಿ ಇಂಪ್ರೆಸ್ ಮಾಡಿ ದೇ ಕ್ಯಾನ್ ಪ್ರೂವ್ ದೆಮ್ಸೆಲ್ಸ್ ಬೆಟರ್ ದ್ಯಾನ್ ವಾಟ್ ದ ಸ್ಟೂಡೆಂಟ್ಸ್ ಕ್ಯಾನ್ ಡೂ ಬೈ ದೆಮ್ಸೆಲ್ಸ್ ಓನ್. ಆ ಥರ ನನಗೆ ಅನಿಸುತ್ತೆ. ಸೊ ಅಂದರೆ ನೀವು ಹೇಳೋದು ಏನಂತಂದರೆ, ಈಗ ಇರೋ ಟೂಲ್ಸ್ನ ಸ್ಟೂಡೆಂಟ್ಸ್ ಹೇಗೆ ಯೂಸ್ ಮಾಡ್ತಿದ್ದಾರೆ ಅದೇ ರೀತಿ ಟೀಚರ್ಸ್ ಯೂಸ್ ಮಾಡಿಕೊಂಡು ಕಲಿತು ಅದ್ರ ಜೊತೆಗೆ ಅವ್ರ ಅನುಭವನ, ಅವ್ರ ಎಕ್ಸ್ಪೀರಿಯನ್ಸ್ನ ಹಾಕಿ ಹುಡುಗರಿಗೆ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡಿದ್ರೆ ಈವನ್ ಟುಡೇ ಟೀಚರ್ಸ್ ಕೆನ್ ಎಕ್ಸೆಲ್. ಫಿಸಿಕಲ್ ಬಾಂಡಿಂಗು, ಫಿಸಿಕಲ್ ರಿಲೇಶನ್ಶಿಪ್ಪು ಅದನ್ನ ಯಾರು ಏನು ಟೂಲ್ ಬಂದ್ರೂ ಕಡಿಯೋಕ್ಕಾಗಲ್ಲ. ಸೊ ಆ ಒಂದು ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಟೀಚರ್ಸ್ ಈವನ್ ಟುಡೇ ದೇ ಕ್ಯಾನ್ ಪರ್ಫಾರ್ಮ್ ಬೆಟರ್ ಅಂಡ್ ಇಂಪ್ರೆಸ್ ಸ್ಟೂಡೆಂಟ್ಸ್ ಅಂತ ಹೇಳ್ತಿದ್ದಾರೆ. Now it is revolution is started. Every teacher has got a chance to prove his merit and advance beyond his own other counterparts. ಚಾನ್ಸಸ್ ಇದೆ ಇವಾಗ. ಸರ್ ತುಂಬಾ ಖುಷಿ ಆಗ್ತಿದೆ, ಯಾಕೆಂತಂದ್ರೆ ನನಗೆ ನಮ್ಮ ಟೀಚರ್ಸ್ ಅಂತಂದ್ರೆ ನನಗೆ ದೇವ್ರುಗಳ ತರ ಟೀಚರ್ಸ್ ಅಂಡ್ ಮೆಂಟರ್ಸ್ ಅಂತಂದ್ರೆ. ಸೊ ಅದು ಹಂಗೆ ಪರಂಪರೆ ಬಂದಿದೆ. ನನ್ನ ಆಸೆ ಏನು ಅಂತಂದ್ರೆ ಈ ಪರಂಪರೆ ಹಂಗೆ ಮುಂದೆ ಹೋಗ್ಬೇಕು. ಟೆಕ್ನಾಲಜಿ ಬರುತ್ತೆ, ಇವತ್ತು ಇನ್ನೊಂದು ಟೆಕ್ನಾಲಜಿ ಚೇಂಜ್ ಆಗುತ್ತೆ, ಬಟ್ ದಟ್ ರೆಸ್ಪೆಕ್ಟ್ ಟು ಎ ಟೀಚಿಂಗ್ ಕಮ್ಯುನಿಟಿ, ಟೀಚಿಂಗ್ ಫ್ರೆಟರ್ನಿಟಿ ಏನಿದೆ ಅದನ್ನ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಈಗ ಇರೋ ಪ್ರೆಸೆಂಟ್ ಟೀಚರ್ಸ್ ಯಾವುದೇ ಲೆವೆಲಲ್ಲಿ ಇರ್ಬೋದು, ಹೈಯರ್ ಎಜುಕೇಷನಲ್ಲಿ ಇರ್ಬೋದು, ಪ್ರೈಮರಿ ಎಜುಕೇಷನಲ್ಲಿ ಇರ್ಬೋದು, ಆ ಟೀಚರ್ಸು ಯೂಸಿಂಗ್ ಆಲ್ ದೀಸ್ ಲೇಟೆಸ್ಟ್ ಟೆಕ್ನಾಲಜೀಸ್ ಆ ಒಂದು ಘನತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಸ್ಟೂಡೆಂಟ್ಸ್ಗೆ ಈ ಎಲ್ಲ ರಿಸೋರ್ಸಸ್ ಜೊತೆಗೆ ಈ ಟೀಚರ್ ಹತ್ರ ಕಲ್ತ್ರೆ ಇದಕ್ಕಿಂತ ಚೆನ್ನಾಗಿ ಕಲಿತೀನಿ ಅನ್ನೋ ಒಂದು ಭಾವನೆನ ಬರ್ಸಿದ್ರೆ ಐ ಥಿಂಕ್ ವಿ ಕ್ಯಾನ್ ಮೇಂಟೈನ್ ದಿ ನೋಬಲ್ ಪ್ರೊಫೆಷನ್ ಆಫ್ ಟೀಚಿಂಗ್ ಫಾರ್ ಮೆನಿ ಮೋರ್ ಇಯರ್ಸ್ ಟು ಕಮ್. ನೋ ಟೆಕ್ನಾಲಜಿ ಕ್ಯಾನ್ ಇಂಪ್ಯಾಕ್ಟ್ ದಿಸ್ ಅನ್ಸುತ್ತೆ ಸರ್. ಅದ್ರ ಜೊತೆಗೆ ಈಗ ಇನ್ನೊಂದು ನನಗೆ ಅನಿಸ್ತಾ ಇದ್ದಿದ್ದು, ಇದು ಯಾಕೆ ಕೇಳಿದೆ ಅಂತಂದರೆ, ಇತ್ತೀಚೆಗೆ ನೀವು ಯಾವುದೇ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ ಸ್ಟೂಡೆಂಟ್ಸ್ನ ಅಟ್ರ್ಯಾಕ್ಟ್ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಈ ಟೆಕ್ನಾಲಜಿ ಇಂಟರ್ವೆನ್ಷನ್ಸು, ಈ ಮೊಬೈಲು, ವಿಡಿಯೋಗಳು, ಯೂಟ್ಯೂಬು, ಈ ಸೋಷಿಯಲ್ ಮೀಡಿಯಾ ಅದೆಲ್ಲ ಬಂದ್ಬಿಟ್ಟು ಎಷ್ಟು ಡಿಸ್ಟ್ರಾಕ್ಟ್ ಆಗಿದ್ದಾರೆ ಹುಡುಗರು ಅಂದರೆ ಏನೇನೋ ನೋಡ್ತಾ ಇರ್ತಾರೆ. ಏನೋ ನೋಡೋಕೆ ಹೋಗಿ ಇನ್ನೇನೋ ನೋಡ್ತಿರ್ತಾರೆ. ಫೈನಲ್ ಆಗಿ ಅವ್ರ ಟೈಮು ವೇಸ್ಟು, ಅವರು ಏನು ಫೋಕಸ್ ಇತ್ತು, ಆಬ್ಜೆಕ್ಟ್ ಇತ್ತು, ಅದು ವೇಸ್ಟ್ ಆಗ್ತಿದೆ. ಈವನ್ ಫಾರ್ ಟೀಚರ್ಸ್ ಆಲ್ಸೋ. ಸೊ ಈ ಕ್ಲಾಸ್ಗೆ ಅಟೆಂಡೆನ್ಸ್ ಸ್ವಲ್ಪ ಕಡಿಮೆ ಆಗ್ತಿದೆ. ಯೂನಿವರ್ಸಿಟಿ ರೆಗ್ಯುಲೇಷನ್ಸ್ ಎಲ್ಲ ಮಿನಿಮಮ್ 85% ಇರಬೇಕು ಅಂತಾರೆ. ನಾನು ಅವಾಗೆಲ್ಲ ನೋಡ್ತಿದ್ದು, ನಾನು ಜನರಲ್ ಆಗಿ ಅಬ್ಸರ್ವ್ ಮಾಡ್ತೀನಿ, ಸ್ಟೂಡೆಂಟ್ಸು ಮತ್ತು ಫ್ಯಾಕಲ್ಟಿ ಜೊತೆ ಎಲ್ಲ ಇಂಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಮೊದಲು ಲ್ಯಾಬ್ರೇಟರೀಸ್ ಅಂತಂದರೆ 100% ಅಟೆಂಡೆನ್ಸ್, ರೆಕಾರ್ಡ್ ಕೊಡೋದು, ಅದ್ರ ಪ್ರಿಪೇರ್ ಮಾಡೋದು, ಅದ್ರ ಫೋಕಸ್ಸು, ಟೀಚರ್ ಇಲ್ಲ ಅಂದರೆ ಕ್ಲಾಸಿಗೆ ಸೇರಿಸಲ್ಲ, ಒಂದೊಂದು ಸ್ಪೆಸಿಫಿಕ್ ಆಗಿರ್ತಿತ್ತು. ಆಮೇಲೆ ಕ್ಲಾಸ್ಗೂ ಆಲ್ಮೋಸ್ಟ್ ಒಂದು 80% ಅಟೆಂಡೆನ್ಸ್ ಎಲ್ಲ ಕ್ಲಾಸ್ಗಳು. ಇತ್ತೀಚೆಗೆ ಈ ಅಟೆಂಡೆನ್ಸ್ ಕಡಿಮೆ ಆಗ್ತಾ ಇದೆ. ಟೀಚರ್ಸ್ ಕೇಳಿದ್ರೆ ಹುಡುಗರು ಬರಲಿಲ್ಲ ಅಂದ್ರೆ ನಾವೇನು ಮಾಡಬೇಕು ಅಂತಾರೆ, ಹುಡುಗರು ಕೇಳಿದ್ರೆ ಏನೇನೋ ಹೇಳ್ತಾರೆ. ಸೊ ಇದನ್ನೆಲ್ಲ ಮಾಡಬೇಕಂದ್ರೆ ಐ ಥಿಂಕ್ ನೀವು ಹೇಳ್ದಂಗೆ ಆ ಒಂದು ನೋಬಲ್ ಪ್ರೊಫೆಷನನ್ನು ಅರ್ಥ ಮಾಡಿಕೊಂಡು ನಾವು ಹುಡುಗರಿಗೆ ಯಾವ ರೀತಿ ಆಚೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಜನರಲ್ಲಾಗಿ ಸಿಗದೇ ಇರೋವಂಥ
ಕಂಟೆಂಟ್ ಏನು ಕೊಡ್ತೀವಿ ನಾವು ಕ್ಲಾಸ್ ರೂಮಲ್ಲಿ ಅನ್ನೋದ್ರ ಮೇಲೆ ಈ ಅಟೆಂಡೆನ್ಸ್ ಇಂಪ್ರೂವ್ ಆಗುತ್ತೆ ಅನಿಸುತ್ತೆ. ಸೊ ಅನ್ಲೆಸ್ ಟೀಚರ್ಸ್ ವರ್ಕ್ ಆನ್ ದೇರ್ ಪ್ರೆಸೆಂಟೇಷನ್, ದೇರ್ ಕಂಟೆಂಟ್, what they deliver inside the classroom in 1 hour, if it makes a lot of impact on the students, I think this attendance problem can be solved. ನೀವು ಲ್ಯಾಬೊರೇಟರಿಗಳು ಅಷ್ಟೇ, ನಾನು ಜ್ಞಾಪಕ ಇದೆ ನೀವೆಲ್ಲಾನು ಲೆಡ್ಜರ್ ಮೇಂಟೈನ್ ಮಾಡ್ತಿದ್ರಿ. ಯಾರಾದ್ರು ಒಂದು ಹುಡುಗ ಒಂದು ಕ್ಲಾಸ್ ಬರಲಿಲ್ಲ, ಒಂದು ಲ್ಯಾಬಿಗೆ ಬರಲಿಲ್ಲ ಅಂದರೆ ಇಮಿಡಿಯೇಟಾಗಿ ಫೋನ್ ಮಾಡ್ತಿದ್ರಿ ಅಥವಾ ಅವ್ರ ಪೇರೆಂಟ್ಸ್ನ ಕರೆಸ್ತಿದ್ರಿ, ಮಾತಾಡ್ತಿದ್ರಿ. ಆ ಪದ್ಧತಿ ಚೆನ್ನಾಗಿ ಮಾಡ್ಕೊಂಬಂದ್ರೆ ಅದ್ರ ಬಗ್ಗೆ ಒಂಚೂರು ಹೇಳಿ ಈಗಿನವರು ಹೇಗೆ ಮಾಡ್ತಿದ್ದಾರೆ ಅಂತ ಆಮೇಲೆ ಚರ್ಚೆ ಮಾಡೋಣ. ನೀವು ಹೇಳಿ ಸರ್. ನೀವು ನಮ್ಗೆ ನಮ್ಮ ರಾಮೇಗೌಡ ಇದ್ರಲ್ಲ, ಅವ್ರು ಈ ವಾಸ್ ಆಲ್ವೇಸ್ ರೂಲ್ಸ್ ಅಂಡ್ ರೂಲ್ಸ್, ನೆವರ್ ಯೂಸ್ ಟು ಕಾಂಪ್ರಮೈಸ್. ಸೊ ಅದೇನಾಗೋಯ್ತು ಆ ಟೈಮ್ನಲ್ಲಿ, ಫಸ್ಟ್ 1 or 2 ಸೆಮಿಸ್ಟರ್ಸ್ ಅಲ್ಲಿ ನಮ್ಗೆ ಐಡಿಯಾ ಬರಲಿಲ್ಲ. ಸೊ ಎಲ್ಲ ಮುಗಿದೋಗೋದು, ಹುಡುಗರುಗಳ ಅಟೆಂಡೆನ್ಸ್ ಶಾರ್ಟೇಜ್ ಇರೋದು, ಆಗ ಬರೋರು ಇವರು ಪೇರೆಂಟ್ಸ್ಗಳು, ನಾವು ಏನೇ ಹೇಳಿದ್ರು ಕೂಡ ಅವ್ರು ಕಣ್ಣೀರಿಟ್ಕೊಂಡು ಹೋಗೋರು. ಆವಾಗ ದೆನ್ ಐ ಥಾಟ್ ನೆಕ್ಸ್ಟ್ ಸೆಮಿಸ್ಟರ್ ಇದ್ದ ಬಿಗಿನಿಂಗಲ್ಲಿ 1-2 ಕ್ಲಾಸ್ ಅಟೆಂಡ್ ಹುಡುಗ ಅಬ್ಸೆಂಟ್ ಆಯಿತು ಅಂದರೆ ತಕ್ಷಣನೇ ಅವ್ರು ಕಾಂಟ್ಯಾಕ್ಟ್ ಮಾಡಿ ಇದು ಮಾಡಬೇಕು, ಚೇತಾವಧಿ ಕೊಟ್ಟರೆ ಅವ್ರ ಪೇರೆಂಟ್ಸ್ಗಳು ಸರಿ ಇಟ್ ಹ್ಯಾಸ್ ವರ್ಕ್ಡ್ ಆ್ಯಕ್ಚುಲಿ ಅಂದ್ಕೊಂಡು ನಾನೇನು ಮಾಡಿದೆ, ಇದು ಅಟೆಂಡೆನ್ಸ್ ದಿನ ಫಸ್ಟ್ ಅಟೆಂಡೆನ್ಸ್ ತಗೊಂಡ್ಮೇಲೆ ಚೆಕ್ ಮಾಡೋದು ಯಾವ ಥಿಯರಿನಲ್ಲಿ ಮತ್ತು ಪ್ರಾಕ್ಟಿಕಲಲ್ಲಿ ಯಾರಿಗೆ ಲೈಕ್ಲಿಹುಡ್ ಆಫ್ ಫಾಲಿಂಗ್ ಇನ್ ಟು ಅಟೆಂಡೆನ್ಸ್ ಗೊತ್ತಾಗೋದು ಅವ್ರನ್ನೆಲ್ಲ ಕರ್ಸೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಹುಡುಗರುಗಳು ಫಸ್ಟ್ ಕ್ಲಾಸ್ಗೆ ಎಂಟ್ರ್ ಆದ ತಕ್ಷಣನೇ ಅವ್ರ ಹೆಸರು, ಅವ್ರದ್ದು ಫೋಟೋ ಒಂದು, ಆಮೇಲೆ ಅವರ ತಂದೆ ಮೊಬೈಲ್ ನಂಬರು ಎಲ್ಲ ಬರ್ಸ್ಕೊಂಡ್ಬಿಡೋವು. ಫಸ್ಟ್ ನಮ್ಗೆ ಬಂದಾಗ ಎಷ್ಟೋ ಜನ ಪೇರೆಂಟ್ಸ್ಗಳನ್ನೇ ನಮ್ಮ ಬರ್ಕೊಟ್ಬಿಡೋರು ಅದನ್ನು. ಆಮೇಲೆ ಪೇರೆಂಟ್ಸ್ಗಳು ಬಂದರೆ ಹುಡುಗರುಗಳೇ ಬಂದಾಗ ಅವರೆಲ್ಲ ಬರ್ಕೊಡೋರು. ಸೊ ವಿ ಯೂಸ್ ಟು ಹ್ಯಾವ್ ದ ಎಂಟೈರ್ ಡೇಟಾ. ಆಮೇಲೆ 1-2 ವಾರದಲ್ಲಿ ನೋಡ್ಕೊಂಬಿಟ್ಟು ಟ್ರೆಂಡನ್ನು ನಾವು ಯೂಸ್ ಟು ಫಾಲೋ ಇಟ್ ಅಪ್. ಹಾಗಾಗ್ಬಿಟ್ಟು ಏನಾಗೋಯ್ತು, ಫಸ್ಟ್ ಇಯರ್ನಲ್ಲಿ ನಾವು ಫಸ್ಟ್ 1 or 2 ಇಯರ್ಸಲ್ಲಿ ಏನಾಗೋಯ್ತು, ತುಂಬ ಜನ ಬರೋರು, ಒಂದು 20-25 ಜನ ಬರೋರು. ಇದಕ್ಕೆ ಪೇರೆಂಟ್ಸ್ಗಳು ನಮ್ಮ ಹುಡುಗ ಹಿಂಗೆ ಹೋಗಿದೆ, ಏನಾದ್ರು ಮಾಡಿ ಏನೂ ಮಾಡೋಕ್ಕಾಗ್ತಿಲ್ಲ, ಬೇಜಾರು ಮಾಡ್ಕೊಂಡು ಹೋಗೋರು. ಬಟ್ ಈ ಒಂದು ಫಾಲೋ ಅಪ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಡಿಪಾರ್ಟ್ಮೆಂಟು ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಈ ಸ್ಟಾರ್ಟೆಡ್ ಇನ್ ಅವರ್ ಡಿಪಾರ್ಟ್ಮೆಂಟು ಅಂದರೆ ನಮ್ಮ ಟೀಚರ್ಸ್ಗಳು ಅದ್ರ ಬಗ್ಗೆ ತುಂಬ 100% ಇದು ಕೊಟ್ಟರು. ಸೊ ದಟ್ ವೇ ಐ ಆಮ್ ಪ್ರೌಡ್ ಅಬೌಟ್ ಮೈ ಕಲೀಗ್ಸ್. ಅವರೆಲ್ಲ ಮಾಡಿಕೊಂಡು ಆಮೇಲೆ ಪೇರೆಂಟ್ಸ್ಗಳು ಅದಾದ್ಮೇಲೆ ಏನು ಮಾಡೋರು, ಸರ್ ನಮ್ಮ ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನ ಸರ್ ಅಂತ ಕೇಳೋರು. ಸೊ ಅದೊಂದು ಇದು ಬಂದ್ಬಿಡ್ತು, ಇಂಟ್ರಾಕ್ಷನ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಟೀಚರ್, ಪರ್ಟಿಕ್ಯುಲರ್ಲಿ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಟ್ರೈಂಗ್ ಟು ಕೀಪ್ ಅವೇ ಫ್ರಮ್ ಕ್ಲಾಸಸ್. ಅದೆಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ರು. ಸೊ ನಮಗೆ ಎಂಡ್ ಆಫ್ ದ ಇಯರಲ್ಲಿ ಎಕ್ಸಾಮ್ ಬರೋದಕ್ಕೆ ಮುಂಚೆ ಯಾರೋ ಒಬ್ಬರೋ ಇಬ್ಬರೋ ಇರೋರು. ನಮ್ಮ ಪ್ರಿನ್ಸಿಪಲ್ ಬೊಮ್ಮಾಯಿದವ್ರು ಇದ್ರಲ್ಲ, ಅವರು ಅಂದರೆ ರಾಮೇಗೌಡ ಟೈಮ್ದಲ್ಲಿ ಅವ್ರಿಗೆ ಸಿಗ್ತಿರ್ಲಿಲ್ಲ. ಬೊಮ್ಮಾಯಿದವ್ರಂತೂ ಅಪೋಸಿಷನ್ ಮಾಡೋರು, ನೋಡ್ರಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ನೋಡ್ರಿ ಆ ಥರ ಮಾಡಿ ನೀವು ಅಂತ ಹೇಳೋರು. ಸೊ ಹಾಗಾಗಿ ಇವ್ರು ಏಬಿಟ್ಟು ಓವರ್ಕಮ್. ಅಂಡ್ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಇದಾಗ್ಬಿಟ್ರು, ದೇ ಕನ್ವರ್ಟೆಡ್ ದೆಮ್ಸೆಲ್ಸ್ ಇಂಟು ದಿಸ್. ಮೊದಲು ಸರ್ ಗೊತ್ತಿಲ್ಲ ಹಂಗೆ ಮಾಡ್ಬಿಡ್ತೀವಿ ಸರ್, ಸಾರಿ ಬಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಒಬ್ಬ ಅರಸೂತಿದ್ರು ರಿಜಿಸ್ಟ್ರಾರ್ ಆಫ್ ಬೆಂಗಳೂರು ಯೂನಿವರ್ಸಿಟಿ. ಅವ್ರ ಮಗ ಒಬ್ಬ ಚಕ್ಕರ್ ಹೊಡಿತಿದ್ದ. ಯಾವಾಗ ಹೇಳೋದು, ಯು ಮೇ ನಾಟ್ ಬಿಲೀವ್, ಅವರ ಹುಡುಗನ ತಾಯಿ ಹಿ ವಾಸ್ ಸಚ್ ಎ ಬಿಗ್ ಫೆಲೋ ರಿಜಿಸ್ಟ್ರಾರ್ ಬಂದು ಇಲ್ಲಿ ಗೇಟಲ್ಲಿ ನಿಂತ್ಕೊಡೋರು, ನಮ್ಮ ಹುಡುಗ ಒಳಗಡೆ ಹೋಗ್ತಾನೋ ಇಲ್ವೋ ಅಂತ. ಯಾಕೆಂದರೆ ಮನೆಗೆ ಹೋದಾಗ ಅವ್ನು ಹೇಳ್ತಾನೋ ಗ್ಯಾರಂಟಿ ಇರಲಿಲ್ಲ ಅವ್ರಿಗೆ. ಸೊ ಆ ಹುಡುಗ ಈ ಬಿಕೇಮ್ ಎ ಸ್ಟಾರ್ ಪರ್ಫಾರ್ಮರ್. USA ಹೋಗಿ ತುಂಬ ಸಾಧಿಸ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಮ ಉಗ್ರಪ್ಪ ಅಂತ ಒಬ್ಬರ ಇದ್ರು ಈ ಆಫೀಸ್ನಲ್ಲಿ. ಹಿ ಟೆಲ್ಸ್ ಲಾಟ್ ಅಬೌಟ್ ದಟ್. ಇದು ನಾವು ತಂದೆ ತಾಯಿ ಹುಡುಗನ ಬಗ್ಗೆ ಸ್ವಲ್ಪ ಅವ್ರಿಗೆ ಇದಿತ್ತು, ಪರಿಚಯ ಚೆನ್ನಾಗಿ. ಸೊ ವಿ ಇನ್ಫ್ಯಾಕ್ಟ್ ವಿ ಹ್ಯಾವ್ ಡನ್ ವಂಡರ್ಫುಲಿ ವೆಲ್ ಬೈ ಫಾಲೋಯಿಂಗ್ ದ ಅಟೆಂಡೆನ್ಸ್. ಅದನ್ನು ಈಗಲೂ ಕೂಡ ಮಾಡ್ಕೊಂಡು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಐ ಡೋಂಟ್ ನೋ. ಸರ್ ಖುಷಿ ವಿಷಯ ಏನು ಅಂತಂದರೆ, ಈ ಫಾಲೋಯಿಂಗ್ ವಿತ್ ಪೇರೆಂಟ್ಸು, ಫಾಲೋಯಿಂಗ್ ವಿತ್ ದಿ ಸ್ಟೂಡೆಂಟ್ಸು, ಈಗ ಈ ಸಂಬಂಧ ಟೀಚರ್ಸ್ ಅಸೋಸಿಯೇಷನ್ ಅಂತಲೂ ಇತ್ತು ಅವಾಗ. ಅವಾಗ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡೋದು ಇದೆಲ್ಲ ನಡೀತಾ ಇತ್ತು. ಖುಷಿ ಅಂತಂದರೆ ಈಗ ನಾವು ಅದನ್ನು ಹೊಸದಾಗಿ ಮೆಂಟರಿಂಗ್ ಸಿಸ್ಟಮ್ ಅಥವಾ ಪ್ರಾಕ್ಟರಿಂಗ್ ಸಿಸ್ಟಮ್ ಅಂತ ಕರಿತೀವಿ BIT. ಸೊ ಈಗಲೂ ಇದೆ ಕಾನ್ಸೆಪ್ಟ್. ಏನಂತಂದರೆ ಹುಡುಗರ ಜೊತೆ ಸಂಬಂಧ ಮಾಡ್ಕೊಳ್ಳೋದು, ಪೇರೆಂಟ್ಸ್ ಜೊತೆ ಸಂಬಂಧ ಇಟ್ಕೊಳ್ಳೋದು, ಆ 1-to-1 ಬಾಂಧವ್ಯ ಇದ್ದಾಗ ಅವ್ರದ್ದು ಪ್ರಾಬ್ಲಮ್ಸ್ ಏನಿದೆ, ಅವ್ರದ್ದು ಇಶ್ಯೂಸ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅವರು ಒಂದ್ಸಾರಿ ನಮ್ಮ BITಗೆ ಸೇರಿದ್ರು ಸ್ಟೂಡೆಂಟ್ಸ್ ಅಂದರೆ ಅವ್ರನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ, ಅವ್ರು ಗೈಡ್ ಮಾಡಿ, ಹ್ಯಾಂಡ್ ಹೋಲ್ಡ್ ಮಾಡಿ, ಅವ್ರನ್ನ ಪಾಸ್ ಮಾಡಿ ಯಾವುದೋ ಒಂದು ಕೆಲಸಕ್ಕೋ ಅಥವಾ ಹೈಯರ್ ಎಜುಕೇಷನ್ಗೋ ಕಳಿಸಿದ್ರೆ ಅವಾಗ ನಮ್ಮ ಕೆಲಸ ಮುಗೀತು ಅಂತ.
ಹೌದು, So, ಹೌದು. ಇದು ಜವಾಬ್ದಾರಿ ಅಲ್ಲಿವರೆಗೂ ಜವಾಬ್ದಾರಿ. ಇದೆ, ಇದೆ. ಸೊ ಈ ರೀತಿ ಆಗಿ ನಾವು ಈ ಮೆಂಟರಿಂಗ್ ಸಿಸ್ಟಮ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈ ಬರ್ತಾ ಈ ಸ್ಟೂಡೆಂಟ್ ಸ್ಟ್ರೆಂತ್ ಜಾಸ್ತಿ ಆಗ್ತಿದೆ, ಸ್ಟೂಡೆಂಟ್ಸ್ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗ್ತಿದೆ, ಟೀಚರ್ಸ್ಗೂ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಮೆಂಟರಿಂಗ್ ಸಿಸ್ಟಮ್, ಈ ಪ್ರಾಕ್ಟರಿಂಗ್ ಸಿಸ್ಟಮ್ ಎಲ್ಲೋ ಒಂದ್ ಕಡೆ ಅಷ್ಟೊಂದು ಫೋಕಸ್ಡ್ ಆಗಿ ಹೋಗ್ತಾ ಇಲ್ಲ ಅಂತ ಎಲ್ಲರ ಭಾವನೆ, ನಮ್ಮ ಕಾಲೇಜಲ್ಲೇ ಅಂತಲೇ ಅಲ್ಲ, ಜನರಲ್ ಆಗಿ. ಸೊ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಯಂಗ್ ಟೀಚರ್ಸ್ಗೆ, ಪ್ರೆಸೆಂಟ್ ಟೀಚರ್ಸ್ಗೆ, ಅವ್ರು ಬಿ ಐ ಟಿಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು, ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಆ ಒಂದು ಬಾಂಧವ್ಯ ಇದೆಯಲ್ಲ, ಒಂದು ಸಾರಿ ಸ್ಟೂಡೆಂಟ್ಗೆ ನಮ್ಮ ಟೀಚರು ನಮ್ಮ ಬಗ್ಗೆ ಕೇರ್ ಮಾಡ್ತಾರೆ ಅಂತ ಅನಿಸಿದ್ರೆ ಆವಾಗ ಟೀಚರ್ ಹೇಳಿದ್ದನ್ನು ಕೇಳ್ತಾನೆ. ಯಾವಾಗ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ತೀವೋ ಅವಾಗ ಅವರು ಕಾಟಾಚಾರಕ್ಕೆ ತಗೋತಾರೆ. ಹಾಗಾಗಿ ಸ್ಟೂಡೆಂಟ್ಸು ನಮಗೆ ಕೇರ್ ಮಾಡ್ತಾರೆ, ನಾವು ಅವ್ರಿಗೆ ಕೇರ್ ಮಾಡಬೇಕು, ಪೇರೆಂಟ್ಸ್ಗೆ ಕೇರ್ ಮಾಡಬೇಕು ಅನ್ನೋ ಒಂದು ಇದು ಇಟ್ಕೊಂಡು ಹುಡುಗರನ್ನ ಹ್ಯಾಂಡ್ ಹೋಲ್ಡ್ ಮಾಡಬೇಕು ಅಂತ ಎಲ್ಲ ಟೀಚರ್ಸ್ನು ತಗೊಂಡ್ರೆ ಟೀಚರ್ಸ್ಗೂ ಒಂದು ಬೆಲೆ ಇರುತ್ತೆ, ಟೀಚರ್ಸ್ಗೂ ಅವರ ಒಂದು ಜವಾಬ್ದಾರಿ ನಿರ್ವಹಿಸ್ದಂಗೆ ಆಗುತ್ತೆ. ಸೊ ಸರ್, ಈಗ ಟೀಚರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಪ್ರಾಕ್ಟರಿಂಗ್ ಹೇಗೆ ಮಾಡಬೇಕು, ಮೆಂಟರಿಂಗ್ ಅಂದರೆ ಹೇಗೆ ಮಾಡಬೇಕು, ಈ ಚೇಂಜ್ಡ್ ಸಿನಾರಿಯೋ, ಈಗಿನ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಎಷ್ಟೊಂದು ಸೋಷಿಯಲ್ ಮೀಡಿಯಾ ಅಟ್ರಾಕ್ಷನ್ಸು, ಡಿಸ್ಟ್ರಾಕ್ಷನ್ಸು ಎಲ್ಲ ಇರಬೇಕಾದ್ರೆ ಉಪಯೋಗಿಸ್ಕೊಳ್ಳೋರು ಕರೆಕ್ಟಾಗಿ ಉಪಯೋಗಿಸ್ಕೋತಾರೆ. ಬಟ್ ಪಾಸಿಬಿಲಿಟೀಸು, ಸ್ಟೂಡೆಂಟ್ ಮನಸ್ಸು ಒಂದು ಸ್ವಲ್ಪ ಚಂಚಲವಾಗಿರುತ್ತೆ. ಏನೋ ನೋಡೋಕೆ ಹೋಗಿ ಇನ್ನೇನೋ ನೋಡ್ತಾ ಇರ್ತೀವಿ, ನಾವೇನೋ ಸಬ್ಜೆಕ್ಟ್ಸ್ನ ಸರ್ಚ್ ಮಾಡೋಕೆ ಹೋಗಿ ಇನ್ನೇನೋ ಕಾಣಿಸುತ್ತೆ, ಅದ್ರ ಮೇಲೆ ಹೊರಟೋಗ್ತೀವಿ. ಫೋಕಸ್ಸು, ಈ ಆಬ್ಜೆಕ್ಟಿವು ಲೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ರಿಕ್ವೆಸ್ಟ್ ಏನು ಟೀಚರ್ಸಲ್ಲಿ ಅಂತಂದರೆ, ಈ ಮೆಂಟರಿಂಗ್ ಅಂತಂದರೆ ಜೆನ್ಯೂನ್ ಆಗಿ ಸ್ಟೂಡೆಂಟ್ಸ್ಗೆ ಕೇರ್ ಮಾಡಿ, ಅವರ ಟೈಮ್ ಮ್ಯಾನೇಜ್ಮೆಂಟ್ಗೆ, ಅವರು ಸೆಮಿಸ್ಟ್ರಲ್ಲಿ ಇಷ್ಟು ಓದಬೇಕಾಗತ್ತೆ, ಇದು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪ್ರಾಪರಾಗಿ ಹ್ಯಾಂಡ್ ಹೋಲ್ಡ್ ಮಾಡಿದ್ರೆ ಟೀಚರ್ಸ್ಗೂ ಸಮಾಧಾನ. ನಾಳೆ ದಿವಸ ಒಂದು 10 ವರ್ಷ ಆದಮೇಲೆ ಒಂದು ಸ್ಟೂಡೆಂಟು, ಸರ್ ನಾನು ನಿಮ್ಮ ಸ್ಟೂಡೆಂಟು, ನೀವು ಈ ಥರ ನನಗೆ ಹೆಲ್ಪ್ ಮಾಡಿದ್ರಿ ಟು ಕಂಪ್ಲೀಟ್ ಮೈ ಕರಿಯರ್ ಕೋರ್ಸ್ ಆ್ಯಂಡ್ ಸೆಲೆಕ್ಟ್ ಗುಡ್ ಕರಿಯರ್ ಅಂತ ಹೇಳಿದ್ರೆ ಅವಾಗ ಆಗೋ ಆನಂದ ಇದೆಯಲ್ಲ, ಅದು ನಿಮ್ಗೆ ಏನು ಕೊಟ್ಟರು ಆಗಲ್ಲ. ಸೊ ಇದನ್ನು ನಾನು ಜಾಸ್ತಿ ನಮ್ಮ ಟೀಚರ್ಸ್ಗೆ ಮೈಂಡ್ ಮಾಡಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ಸರ್, ಈಗ ಈ ಮೊದಲೆಲ್ಲ ಲ್ಯಾಬ್ರೇಟ್ರಿಗಳಲ್ಲಿ ತುಂಬ ಕೇರ್ ಮಾಡಿ ಪ್ರಾಕ್ಟಿಕಲ್ಸ್ ಎಲ್ಲ ಮಾಡ್ತಿದ್ರು, ಥಿಯರಿ ಮಾಡ್ತಿದ್ರು, ಜೊತೆಗೆ ಈ ಅದರ್ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಇರ್ತಿತ್ತು. ಸ್ಪೋರ್ಟ್ಸ್ ಇತ್ತು, ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ತಿತ್ತು, ಟೆಕ್ನಿಕಲ್ ಆ್ಯಕ್ಟಿವಿಟೀಸ್ ಇರ್ತಿತ್ತು. ಇದನ್ನು ಪಾರ್ಟಿಸಿಪೇಟ್ ಮಾಡೋಕ್ಕೆ ನಮ್ಮ ಕಾಲೇಜ್ ಅಲ್ಲದೆ ಬೇರೆ ಕಾಲೇಜುಗಳಿಗೆ ಹೋಗೋ ಟೀಮ್ಗಳು ಇರ್ತಿತ್ತು. ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದು, ಅಲ್ಲಿ ಒಂದು ಅನುಭವ ತೊಗೊಂಡ್ಬರೋದು, ನಮಗಿಂತ ಹೆಚ್ಚು ಚೆನ್ನಾಗಿ ಆಗಿದ್ದಾರೆ ಅನ್ನೋದು. ಅಂದರೆ ಇನ್ನು ವೈಡರ್ ಲ್ಯಾಂಡ್ಸ್ಕೇಪ್ ಎಲ್ಲ ಬೇರೆ ಬೇರೆಯವ್ರನ್ನ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಆಗ್ತಿತ್ತು. ಇದು ನಮಗೆ ಒಂದು ಹೊಸ ಜಗತ್ತನ್ನೇ ತೋರಿಸ್ತಾ ಇತ್ತು. ಕೆಲವು ಸಾರಿ ನಾವು ಬಾವಿ ಒಳಗಡೆ ಇರೋ ಕಪ್ಪೆ ಥರ ಒಂದೇ ಕಡೆ ಕೂತ್ಕೊಂಡು ಅದೇ ನೋಡ್ತಾ ಇರ್ತೀವಿ, ಆಚೆ ಕಡೆ ಹೋದಾಗ ಗೊತ್ತಾಗೋದು ನಮಗೆ ಎಷ್ಟು ಕಾಂಪಿಟೇಟಿವ್ ಆಗಿದೆ ವರ್ಲ್ಡು ಅಂತ. ಸೊ ಈ ಥರ ಆಕ್ಟಿವಿಟೀಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿರೋದು ಅಥವಾ ಹುಡುಗರ ಜೊತೆ ಹೋಗಿರೋದು ಏನಾದರೂ ಇದೆಯಾ? ಇದರಿಂದ ಈ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಇತ್ತೀಚೆಗೆ ಸುಮಾರು ಜನ ಮಾತಾಡ್ತೀವಿ ನಾವು. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತಂದ್ರೆ ನಾವು ಏನೇ ಓದೋದನ್ನು ನಾವು ಅನುಭವಿಸ್ಬೇಕು ಅಂತ. ಕಲ್ತ್ರೆ ಅದ್ರದ್ದು ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ, ನಮ್ಗೆ ಅದನ್ನ ಅಪ್ಲಿಕೇಶನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ಥರದ ಒತ್ತು ಜಾಸ್ತಿ ಕೊಡ್ತಾ ಇದೀವಿ, ಟ್ಯುಟೋರಿಯಲ್ಸು, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗು. ಈ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂದರೆ ಟೆಕ್ನಿಕಲ್ಗೆ ಅಷ್ಟೇ ಅಲ್ಲ, ನಮ್ಮ ಕಂಪ್ಲೀಟ್ ಅನುಭವಕ್ಕೆ. ಸೊ ಫೈನಲ್ ಆಗಿ ಇವಾಗ ಇಂಟರ್ ಡಿಸಿಪ್ಲಿನರಿ ಆಗೋಗಿರೋದ್ರಿಂದ ಸಿಲೆಬಸ್ಗಳೆಲ್ಲ ನೋ ಮೋರ್ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ ಥರ ಏನಿಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿರಬೇಕು. ಕೆಲವು ಏರಿಯಾಗಳಲ್ಲಿ ಹೆಚ್ಚಿನ ನಾಲೆಡ್ಜ್ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಈ ದಿಕ್ಕಿನಲ್ಲಿ ನಿಮ್ಮ ಕಲ್ಚರಲ್ ಆಕ್ಟಿವಿಟೀಸು, ಟೆಕ್ನಿಕಲ್ ಆಕ್ಟಿವಿಟೀಸ್ ಅನುಭವ ಏನಾದರೂ ಇದ್ರೆ ಸ್ವಲ್ಪ ಹಂಚ್ಕೊಳ್ಳಿ ಸರ್ ನಮ್ಮ ಜೊತೆ. ನೋಡಿ, ನನಗೆ ಐ ವಾಸ್ ಆಲ್ಸೋ ಕಂಪ್ಯಾರಿಟಿವ್ಲಿ ಯಂಗರ್ ಅಮಾಂಗ್ ಆಲ್ ದ ಟೀಚರ್ಸ್. ಹಾಗಾಗಿ ಇವ್ರೇನು ಮಾಡಿದ್ರು, ನಮ್ಮ ರಾಮೇಗೌಡರು ನಾನು ಕಲ್ಚರ್ ಸೆಕ್ರೆಟರಿ ಮಾಡಿಬಿಟ್ರು. ಆ ಟೈಮ್ನಲ್ಲಿ ನಮ್ಮ ಹುಡುಗರುಗಳು ನನಗೆ ಗೊತ್ತಿಲ್ಲ, ಅಷ್ಟು ಜೋರಾಗಿದ್ದಾರೆ, ಘಟಗಳಿದ್ದಾರೆ, ನನಗೆ ಐಡಿಯಾ ಇಲ್ಲ. ಕರ್ಕೊಂಡೋದೆ ನಮ್ಮ ಪ್ರೆಸೆಂಟ್ ಇವರಿದಾರಲ್ಲಪ್ಪ, ವೈಸ್ ಚಾನ್ಸಲರ್ ವಿದ್ಯಾಶಂಕರ್, ಇವಸ್ ಆಲ್ಸೋ ದೇರ್ ಇಸ್ ಅ ಗ್ರೂಪ್. ಕಲ್ಚರಲ್ ಟೀಮ್ ತಗೊಂಡೋದು ಎಲ್ಲಿಗೆ ನಡೀತಾ ಇತ್ತು, ನನಗೂ ಐಡಿಯಾ ಇಲ್ಲ. ಇಲ್ಲಿ ಏನು ಮಾಡೋದು, ಸ್ವಲ್ಪ ದಿವಸ ಹುಡುಗರುಗಳಿಗೆಲ್ಲ ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ಎಲ್ಲರ ಕೈನಲ್ಲೂ ಹಾಡಿಸಿ ಬರೆಸಿ ಆಮೇಲೆ ಇದೆಲ್ಲ ಮಾಡಿ ಅವರ ಒಂದು ಟ್ಯಾಲೆಂಟ್ಸ್ಗಳನ್ನ ಟೆಸ್ಟ್ ಮಾಡಿ ಸ್ವಲ್ಪ ಒಂದು ಟೀಮ್ ಬಿಲ್ಡಪ್ ಮಾಡ್ಕೊಂಡ್ಬಿಟ್ಟೆ. ಅಲ್ಲಿ ಮನೋಹರ್ ಮೇನನ್ ಅಂತ ತುಂಬ ಚೆನ್ನಾಗಿ ಮಾತಾಡೋನು, ಪಂಕಜ್ ಬೀರ್ ಅದ್ಭುತವಾದ ವ್ಯಕ್ತಿ, ಚಂದ್ರಶೇಖರ್ ರಾಮೇಗೌಡರ ಮಗ, ಈ ವಾಸ್ ಎ ವಂಡರ್ಫುಲ್ ಸ್ಪೀಕರ್, ಡಿಬೇಟರ್. ಆಮೇಲೆ ರವೀಂದ್ರ ಇದು ಮಲ್ಟಿ ಟ್ಯಾಲೆಂಟೆಡ್ ಫೆಲೋ. ಹೀಗಾಗಿ ಒಂದು ಬಹಳ ಒಳ್ಳೆ ಟೀಮು ನನ್ನ ಇದರಲ್ಲಿ ಕಾಲೇಜಲ್ಲಿ ಒಳ್ಳೆ ಟೀಮ್ ತೆಗೆದುಕೊಂಡು ಈ NIಗೆ ಹೋದ್ವು.
ನೋಡ್ತೀನಿ ನಮ್ಮ ಹುಡುಗರುಗಳು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು. ಕೊನೆಯಲ್ಲಿ ಏನಾಗೋಯ್ತು, ಅಫ್ಕೋರ್ಸ್ NI ಇಟ್ ಸೆಲ್ಫ್ ಸ್ಕೋರ್ಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಯಿಂಟ್ಸ್. ಬಟ್ ಆವಾಗ ಪಂಕಜ್ ಬೀರ್ ಅಂತ ಹೇಳಿದ್ನಲ್ಲ, ಅವರು ದಟ್ ಈಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ಅವರು ಹೀ ಸ್ಕೋರ್ಡ್ ಇನ್ ಆಲ್ಮೋಸ್ಟ್ ಎವ್ರಿ ಥಿಂಗ್ ಈ ಕಂಟೆಸ್ಟೆಡ್. ಅದೇನಾಗೋಯ್ತು, ಡಿಬೇಟಲ್ಲಿ ಏನೋ ಸಮ್ ಇಸ್ ಮೈಂಡ್ ಗಾಟ್ ವರ್ಕ್ಡ್ ಅಪ್ ಬಟ್ ಇಟ್ ಡಿಡ್ ನಾಟ್ ಡೂ ವೆಲ್ ಅಂಡ್ ಡಿಡ್ ನಾಟ್ ಗೆಟ್ ದ ಪ್ರೈಸ್. ಬಟ್ ಆ ಟೈಮ್ನಲ್ಲಿ ಇಫ್ ಯು ವರ್ ಟು ಒನ್ ದ್ಯಾಟ್ ಒನ್ ಈ ವುಡ್ ಹ್ಯಾವ್ ಬಿಕಮ್ ದ ಮ್ಯಾನ್ ಆಫ್ ದ ಇದು ಏನು ಹೇಳ್ತಾರಲ್ಲ ದಟ್ ಈವೆಂಟ್. ಬಟ್ ಅವ್ರಿಗೂ ಮತ್ತೆ ಈಗ ಕನ್ನಡ ಫಿಲಮ್ ಆ್ಯಕ್ಟರ್ ಹೀರೋ ಒಬ್ಬ ಅರವಿಂದ್ ಅಂತಿದಾರಲ್ಲ, ಅವ್ರಿಬ್ಬರಿಗೂ ಟೈ ಅಪ್ ಆಗೋಯ್ತು. ಹಿ ವಾಸ್ ಫ್ರಮ್ UVC, ಇಬ್ಬರಿಗೂ ಈಕ್ವಲ್ ಪಾಯಿಂಟ್ಸ್ ಬಂದ್ಬಿಟ್ಟಿದೆ. ಇಲ್ಲಿ ಇವ್ರದ್ದು ಇದಾಗೋಯ್ತು. ಅವ್ರು ದಟ್ ಫೆಲೋ ಅದು ಯಾವುದೋ ಒಂದು ಇದು ಬರುತ್ತೆ, ಸಾರ್ಟ್ ಆಫ್ ಫ್ಲಿಕರಿಂಗ್ ಲೈಟಲ್ಲಿ ಡ್ಯಾನ್ಸ್ ಮಾಡೋದು, ಅದರಲ್ಲಿ ರಿಯಲಿ ಡಿಡ್ ವೆಲ್ ಆಫ್ ಕೋರ್ಸ್. And he got this one, he got over, and he got the man of the event. ಅದು ಬಂದ್ಬಿಡ್ತು ಚಾಂಪಿಯನ್, ಇಂಡಿವಿಜುವಲ್ ಚಾಂಪಿಯನ್ಶಿಪ್. ಬಟ್ ನಮ್ಮದು ರವೀಂದ್ರ ಮನೋಹರ್ ಮೆನನ್, ಅಬ್ಬಪ್ಪ ವಾಟ್ಸ್ ದ ಗುಡ್ ಒನ್ ಅಂತ ಹೇಳಿ ಏನು ಹುಡುಗರುಗಳು ದೇ ಒನ್ ದಟ್ ಇವೆಂಟ್, ದಟ್ ವಾಸ್ ಥ್ರಿಲ್ಲಿಂಗ್. ಎಂಟೈರ್ NI ವಾಸ್ ಏನೋ ಓವೇಷನ್ ಅವ್ರಿಗೆ. ಆಮೇಲೆ ನಮ್ಮ ಚಾರುಳ ರಂಗನಾಥನ್ ಅಂತ ಒಬ್ಬಳಿತ್ತು, ಅವನಿಗೆ she was also talented. There another girl was there, name I can't recall. He did wonderfully well in the dancing event. ಹೀಗಾಗಿ ultimately we stood second. NI highest ನಮ್ಮದೇ ಸೆಕೆಂಡ್ ಬಂತು. But because it was the host institution, they gave the ಇದು ಶೀಲ್ಡ್ ಟು ಅಸ್. ನನಗೆ ಇಷ್ಟು ಚೆನ್ನಾಗಿದ್ದಾರೆ ಹುಡುಗರುಗಳಿಂದ ಹಿಡಿಯೋನೇ ಇರಲಿಲ್ಲ ನನಗೆ. ಆಮೇಲೆ ವಿ ಪ್ರೌಡ್ಲಿ ಲಿಫ್ಟೆಡ್ ದ ಟ್ರೋಫಿ ಆ್ಯಂಡ್ ರಾಮೇಗೌಡರು ಬಹಳ ಸಂತೋಷ ಪಟ್ಟರು. ಅದಾದಮೇಲೆ ಫಾಲೋಯಿಂಗ್ ಇಯರ್ ಏನಾಗೋಯಿತು, ಫಾಲೋಯಿಂಗ್ ಇಯರ್ ಅಲ್ಲ, ಫ್ಯೂ ಮಂತ್ಸಲ್ಲಿ ಈ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಒಂದು ವೈಬ್ರೇಷನ್ಸ್ ಅಂತ ಮಾಡ್ತಾರೆ, ಅಲ್ಲಿಗೆ ಇದು ಟೀಮ್ನ ಕರ್ಕೊಂಡೋಗ್ರಿ ಅಂತ ಹೇಳಿದ್ರು ನನಗೆ. ಸೊ ಇದೇ ಥರನೇ ಒಂದಷ್ಟೆಲ್ಲ ಮಾಡಿಸ್ಕೊಂಡು ಕರ್ಕೊಂಡೋದ್ವು. ಅಲ್ಲಿ ಈ ಪಂಕಜ್ ಬೇರೆ ಎಂಥ ಇವನು ಟ್ಯಾಲೆಂಟೆಡ್ ಫೆಲೋ ಅಂದರೆ, ಈ ಬಿಲ್ಟಪ್ ಡ್ರಾಮಾ ಟೀಮು ಪ್ರೊಫೆಷನಲ್ಸ್ಗಳು ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡಾಕ್ಬಿಟ್ರು. ಸೊ ಎವ್ರಿ ಪ್ರೈಸ್ ಫಾರ್ ದ ಡ್ರಾಮಾ BIT ಗಾಡ್ದ ಇದು. ಬಟ್ ಇದಕ್ಕಿಂತ ಇನ್ನೂ ಫೋಟೋಗ್ರಫಿನಲ್ಲಿ ನಮ್ಮದು ಈ ಪ್ರತಿ ಒಂದು ಕ್ಯಾಟಗರಿನಲ್ಲಿ ಗೆದ್ಬಿಡ್ದು. ಆಮೇಲೆ ನಮ್ಮಲ್ಲೊಬ್ಬ ಇದ್ದ, ಅವ್ರ ಹೆಸರು ಸೂರಜ್ ಅಂತಿರಬೇಕು, ಮಂಗಳೂರು ಕಡೆ ಹುಡುಗ. ಅವನು ತುಂಬ ಚೆನ್ನಾಗಿ ಆಡೋನು, ಅವನು ಭಾಳ ಚೆನ್ನಾಗಿ ಆಡೋನು ಅವನು. ಆಮೇಲೆ ಇನ್ಫ್ಯಾಕ್ಟ್ ಅವರು ಪಂಕಜ್ ಉರಾಸ್ ಅಂತ ಒಬ್ಬ ಇದ್ದಾರೆ, ರೀಸೆಂಟ್ ತಿರ್ಕೊಂಡ್ಬಿಟ್ರು, ಫೇಮಸ್ ಸಿಂಗರು, ಅವ್ರ ಗ್ರೂಪ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಹೀ ಕಂಟೆಸ್ಟೆಡ್, ಹಿ ಗಾಟ್ಸ್ ನಂಬರ್ ಸೆಕೆಂಡ್ ಪ್ಲೇಸ್ ಇನ್ ಇದರಲ್ಲಿ, ಯಾವುದು ಇದರಲ್ಲಿ ವೈಬ್ರೇಷನ್ಸಲ್ಲಿ ನೋಡ್ತೀವಿ. ನಮ್ಮದೇ ಮೆ ನಾಟ್ ಬಿಲೀವ್, ಆ್ಯಕ್ಚುಲಿ ನಮ್ದು ಹೈಯೆಸ್ಟ್ ವೋಟ್ ಆಯಿತು. ಬಟ್ ಸಮ್ ಐ ಡೌಟ್ ವೆರಿ ಮಚ್ they didn't think that photography is not ಇದು ಕಂಟೆಸ್ಟಬಲ್ ಇವೆಂಟ್ ಅಂತ ಏನೋ ಮಾಡ್ಕೊಂಡ್ಬಿಟ್ಟು ದಿ ಸಪ್ರೆಸ್ ದಿಸ್ ಒಂದು. ಸೊ ವಿವೇಕಾನಂದ ಕಾಲೇಜ್ ಫಸ್ಟ್ ಬಂತು, ನಮ್ಮದು ಸೆಕೆಂಡ್ ಬಂತು, ರನ್ನರ್ ಬಂತು. ಅದು ತುಂಬ ಬೇಜಾರಾಯಿತು, ಆದ್ರೂ ಏನು ಮಾಡ್ತೀರಾ ಹಾಗಾಗ್ಬಿಟ್ಟು. ಎನಿವೆ ನಮ್ಮ ಇವರು ಅದ್ರ ಮೇಲೆ ಕೂಡ ಒಂದು ಟೊರಾಂಟೊ ಟ್ರಾಫಿ ಅಂತ ಕೊಡ್ತಾರೆ, ಟೊರಾಂಟೊ ಟ್ರಾಫಿ. ಅದು ನಮಗೆ ಬರ್ತಾ ಇತ್ತದು, ನಾವು ಫೋಟೋಗ್ರಫಿ ಇಟ್ಕೊಂಡಿದ್ದೀರ ಟೈಮಲ್ಲಿ. ಇಟ್ ಈಸ್ ಎ ನಾನ್ ಕಂಟೆಸ್ಟಿಂಗ್ ಇವೆಂಟ್ ಅಂತ ಏನೋ ಮಾಡ್ಬಿಟ್ಟು ಅದಕ್ಕೆ ಪ್ರೈಸ್ಗಳು ಕೊಟ್ಟರು ಕೂಡ ಪಾಯಿಂಟ್ಸ್ ಕೊಡಲಿಲ್ಲ. ಅದರ್ವೈಸ್ ಕೂಡ ಬಂದ ಟೊರಾಂಟೊ. ಐ ಡೋಂಟ್ ಥಿಂಕ್ ಎನಿಬಡಿ in the future in Bangalore will be able to do that. ಆ ಮಟ್ಟಕ್ಕೆ ಕೊಟ್ಟಾಯ್ತು ನಮ್ಮದು. ಅದೇನೋ ಸಮ ವಿ ಹ್ಯಾಡ್ ಮಲ್ಟಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸು. ಆಮೇಲೆ ಮಲ್ಟಿ ಇದು ವಿನಿ ಲೂಯಿಸ್ ಅಂತ ಹೇಳೋದಲ್ಲ, ರ್ಯಾಂಕ್ ಹೋಲ್ಡರ್ಸ್ ಅವರು, ಸುನೀಲ್ ಮಿಟ್ಟಲ್ಲು, ಆಮೇಲೆ ರಮೇಶು ಪ್ರಳಯಾಂತಕ, ಅವರು ಇವರೆಲ್ಲ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ಗಳು ಟ್ಯಾಲೆಂಟ್ಸಲ್ಲಿ, ಅಲ್ಲಿ ಎಜುಕೇಷನಲ್ಲಿ ವಿ ಎಕ್ಸೆಲ್ಡ್. ಐ ಪ್ರೌಡ್ಲಿ ರಿಕಾಲ್ ದೋಸ್ ಇದು. ಹಾಗಾಗಿ still I remember that, remember, and today's students should recall all these things, that at one time BIT was at the top. In fact, as a matter of fact, Karnatakadalli it was not RVC during that time, it was BIT which was on the top engineering college, best engineering college. ಸರ್, ತುಂಬ ಖುಷಿ ಆಗುತ್ತೆ ನೀವು ಇದನ್ನೆಲ್ಲ ಹೇಳ್ತಾ ಇದ್ದರೆ. ನನಗೆ ಈ ಮೈ ರೋಮಾಂಚನ ಆಗುತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ವ್ಯೂವರ್ಸ್ಗೆ ಅಂತಂದರೆ, ಈ BIT ಗಾಡಿ, BIT ಕ್ಯಾಂಪಸ್ಸು ಇದೆಲ್ಲ ಏನಿದೆ ಅಂತಂದರೆ, ಒಂದೊಂದು ಕಣನೂ ಒಂದೊಂದು ಸ್ಟೋರಿ ಹೇಳುತ್ತೆ ಅನ್ನೋ ರೀತಿಲಿ ಒಬ್ಬೊಬ್ಬ ಸ್ಟೂಡೆಂಟು ಇಲ್ಲಿಂದ ಪಾಸ್ಔಟ್ ಆಗಿ ಹೋಗಿರೋರು ಒಬ್ಬೊಬ್ಬರು ಒಂದೊಂದು ಕಥೆ ಹೇಳ್ತಾರೆ.
ಸ್ಟೋರೀಸ್ ಎಲ್ಲ ಸಕ್ಸಸ್ಫುಲ್ ಸ್ಟೋರೀಸು, ಫೇಲ್ಯೂರ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಅಲ್ಟಿಮೇಟ್ಲಿ ದೇ ಆರ್ ಸಕ್ಸಸ್ಫುಲ್. ಇವಾಗ ಇವರು ಕೆಲವರು ಹೆಸರುಗಳು ಹೇಳಿದ್ರು, ರವೀಂದ್ರ, ಮತ್ತೆ ಸುನಿಲ್ ಮಿತ್ತಲ್, ಪಂಕಜ್ ಬೀರು, ಸುಜಿತ್ ಶೆಟ್ಟಿ, ಪ್ರೊಫೆಸರ್ ಜಗದೀಶ್, ಇನ್ನೊಬ್ರು IAS ಪ್ರೊಫೆಸರ್ ಏರೋಸ್ಪೇಸ್, ಮಾಸ್ಟರ್ ಇನ್ ಡಿಬೇಟ್ ಕಾಂಪಿಟೇಷನ್. ಸೊ ಒಬ್ಬೊಬ್ರು ನೀವು ಯಾವುದೇ ಆ್ಯಂಗಲ್ ತಗೊಳ್ಳಿ, ಕಲ್ಚರಲ್ ತಗೋತೀರಾ, ಸ್ಪೋರ್ಟ್ಸ್ ತಗೋತೀರಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ತಗೋತೀರಾ, ಟೆಕ್ನಾಲಜಿ ತಗೋತೀರಾ, ಎಲ್ಲದರಲ್ಲೂ ನಮ್ಮ BIT ವಿದ್ಯಾರ್ಥಿಗಳು ಒಳ್ಳೆ ಹೆಸರು ಮಾಡಿದ್ದಾರೆ. ಅಂತಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ದಿ ಸ್ಟೂಡೆಂಟ್ಸ್, ಬರೀ ಓದಿದ್ರೆ ಸಾಕಾಗಲ್ಲ. ದಿ ಓವರಾಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಏನಿದೆ ನಾವು ಕರಿತೀವಿ, ಇತ್ತೀಚೆಗೆ ನಾವೇನು ಕರಿತೀವಿ ಸ್ಕಿಲ್ಸ್ ಅಂತ, ಸ್ಕಿಲ್ ಸೆಟ್ಸು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಏನು ಹೇಳ್ತಾರೆ. ಸೊ ಅದೆಲ್ಲ ಬರಬೇಕು ಅಂತಂದರೆ ಓವರಾಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಬೇಕು. ಇದಾಗಬೇಕಂದ್ರೆ ಎಕ್ಸ್ಪೀರಿಯನ್ಸಸ್ ಆಗಬೇಕು. ಎಕ್ಸ್ಪೀರಿಯನ್ಸಸ್ ಆಗಬೇಕು ಅಂತಂದರೆ ಬೇರೆ ಬೇರೆ ಜನಗಳ ಜೊತೆ ಮಿಕ್ಸ್ ಆಗಬೇಕು, ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು, ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಇದೆಲ್ಲ ಮಾಡಿದಾಗ ನಮಗೆ ಒಂದು ಕಂಪ್ಲೀಟ್ ವಿಷನ್ ಸಿಗುತ್ತೆ, ಓವರಾಲ್ ಪಿಕ್ಚರ್ ವ್ಯೂ ಸಿಗುತ್ತೆ. ಅದು ಬಂದಾಗ ನಾವು ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಇದೆಲ್ಲ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಫಾರ್ ಎನಿ ಇಂಡಿವಿಜುವಲ್ ಸ್ಟೂಡೆಂಟಿಗೆ ಒಂದು ಕಾನ್ಫಿಡೆನ್ಸ್ ಅಂತ ಬಂದ್ಬಿಡುತ್ತೆ. ಆ ಕಾನ್ಫಿಡೆನ್ಸ್, ನಾನು ಏನು ಬೇಕಾದರೂ ಮಾಡ್ಬೋದು, ನಾನು ಯಾವುದೇ ಹೊಸ ನಿರ್ಧಾರ ಮಾಡ್ಬೋದು, ಹೊಸ ಡೈರೆಕ್ಷನ್ಗೆ ಹೋಗ್ಬೋದು, ಎಂಟ್ರಪ್ರಿನರ್ ಆಗ್ಬೋದು, ಸ್ಟಾರ್ಟಪ್ ಮಾಡ್ಬೋದು, ಇಂಡಸ್ಟ್ರಿ ಮಾಡ್ಬೋದು, ಒಳ್ಳೆ ದೊಡ್ಡ ಆರ್ಗನೈಸೇಷನ್ಸ್ನ ರನ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದರೆ ಐ ಥಿಂಕ್ ನೋಬಡಿ ಕ್ಯಾನ್ ಸ್ಟಾಪ್ ಅಸ್. ಈ ರೀತಿಯಲ್ಲಿ ನಮ್ಮ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಾನು ನಾರ್ಮಲಾಗಿ ಹೇಳ್ತಾ ಇರ್ತೀನಿ, ಈ ಕ್ಯಾಂಪಸ್ ಚಿಕ್ಕದಾದ್ರೂ ದಿ ಆಪರ್ಚುನಿಟೀಸ್ ಆರ್ ಲಿಮಿಟ್ಲೆಸ್ ಅಂತ. ನಾನು ಮತ್ತೊಮ್ಮೆ ಹೇಳ್ತೀನಿ, ಕುವೆಂಪು ಅವರು ಈ ಫೌಂಡೇಶನ್ ಸ್ಟೋನ್ನ BITಗೆ ಹಾಕಿರೋದು ಈ ಒಂದು ವಾತಾವರಣದಲ್ಲಿ, ಎನ್ವಿರಾನ್ಮೆಂಟಲ್ಲಿ ಆ ಒಂದು ಸಕ್ಸಸ್ಸು, ಆ ಒಂದು ಏನಾದರೂ ಮಾಡಬೇಕು, ವಿಶ್ವಮಾನವರು ಆಗಬೇಕು, ಒಂದು ಸಮಾಜಕ್ಕೆ ಒಂದು ಒಳಿತು ಮಾಡಬೇಕು, ವಿ ಹ್ಯಾವ್ ಟು ಮೇಕ್ ಅವರ್ ಪ್ರೆಸೆನ್ಸ್ ಫೆಲ್ಟ್ ಇನ್ ದಿ ಸೊಸೈಟಿ, ವಿ ಹ್ಯಾವ್ ಟು ಮೇಕ್ ಅ ಡಿಫ್ರೆನ್ಸ್ ಟು ದಿ ಸೊಸೈಟಿ, ವಿ ಹ್ಯಾವ್ ಟು ಮೇಕ್ ದಿ ಸೊಸೈಟಿ ಎ ಬೆಟರ್ ಪ್ಲೇಸ್ ಟು ಲಿವ್ ಇನ್ ಅಂತ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಈ ಒಂದು ಕ್ಯಾಂಪಸಲ್ಲಿ ಕೂಡಿದೆ. ಈ ಥರದನ್ನೆಲ್ಲ ನರ್ಚರ್ ಮಾಡೋದಕ್ಕೆ ನಮ್ಮ ಆ ಅಂದಿನ ಟೀಚರ್ಸು, ಮೆಂಟರ್ಸು, ಪ್ರೊಫೆಸರ್ ಬಸವರಾಜ್ ಥರ ಎಷ್ಟೋ ಜನ, ನೂರಾರು ಜನ ಬಂದು ಇಲ್ಲಿ ಪಾಠ ಮಾಡಿ ನಿವೃತ್ತಿ ಹೊಂದಿದ್ದಾರೆ. ಅವ್ರಿಗೆಲ್ರಿಗೂ ಮತ್ತೊಮ್ಮೆ ವಂದಿಸ್ತೀನಿ ನಾನು ಈಗಿನ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ ಪರವಾಗಿ. ಖುಷಿ ಏನಂತೀರ ನೀವು, ಇವ್ರು ಹೇಳಿದ್ರಲ್ಲ ಹೆಸರುಗಳು, ಆ ಎಲ್ಲ ಸ್ಟೂಡೆಂಟ್ಸ್ ಆವತ್ತಿನ ದಿವಸ ಯಾರ್ಯಾರು ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಹೋಗಿದ್ರು ಅವರೆಲ್ಲ ಆಗಾಗ ಬರ್ತಿದ್ದಾರೆ ಕ್ಯಾಂಪಸ್ಗೆ. ಜಗದೀಶ್ ಬರ್ತಾರೆ, ಅವರು ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ. ರವೀಂದ್ರ ಕೃಷ್ಣಪ್ಪ ಹೇಳ್ತೀರಾ, ಈ ಹ್ಯಾಸ್ ಬಿಕಮ್ ಎ ವೆಂಚರ್ ಕ್ಯಾಪಿಟಲಿಸ್ಟ್. ಅವರು ನಿನ್ನೆ ಬಂದಿದ್ರು. ಅವರು ನಿನ್ನೆ ಬಂದು ಒಂದು ಅಗ್ರಿಟೆಕ್ ಕ್ಲಬ್ ಅಂತ ಒಂದು ಲಾಂಚ್ ಮಾಡಿದ್ವಿ ನಾವು. ಟೆಕ್ನಾಲಜಿ ಮತ್ತು ಅಗ್ರಿಕಲ್ಚರ್ನ ಹೇಗೆ ಇಂಟಿಗ್ರೇಟ್ ಮಾಡಬೇಕು, ಫಾರ್ಮರ್ಸ್ಗೆ ಹೇಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಹೊಸ ಕ್ಲಬ್ ಆಲ್ ಇಂಡಿಯಾ ಆಗ್ರೋ ಕಡೆಯಿಂದ ಲಾಂಚ್ ಮಾಡಿದ್ವಿ. ಅದರ ಫೌಂಡರ್ ಅರಂತ್ ಅಂತ, ಅವರು ನಮ್ಮ BIT ಸ್ಟೂಡೆಂಟ್, ಅವರು ಬಂದಿದ್ರು. ಇವರೆಲ್ಲರೂ ಯಾರ್ಯಾರು ಅಚೀವ್ ಮಾಡಿದ್ದಾರೆ ಸೊಸೈಟಿಲಿ ಅವರೆಲ್ಲರೂ ಆಗಾಗಿಂದ ಹಾಗೆ ಬಂದು ಈಗಿನ ಹುಡುಗರಿಗೂ ಮಾನಿಟರ್ ಮಾಡ್ತಿದ್ದಾರೆ, ಮೆಂಟರ್ ಮಾಡ್ತಿದ್ದಾರೆ, ಗೈಡೆನ್ಸ್ ಕೊಡ್ತಿದ್ದಾರೆ. ನಿಮ್ಮೆಲ್ರಿಗೂ ನಾನು ಕಾಲೇಜಿನ ಪರವಾಗಿ, ರಾಜ್ಯ ಒಕ್ಕಲಿಗರ ಸಂಘದ ಪರವಾಗಿ ವಂದಿಸ್ತೀನಿ. ನಂಗೆ ತುಂಬ ಖುಷಿ ಆಗುತ್ತೆ. ಇನ್ನೂ ಎಷ್ಟೊಂದಿದೆ ಮಾತಾಡೋದು. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದಾಗಲೆಲ್ಲ ಮಾತಾಡ್ತಾ ಇರೋಣ. ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ನಮ್ಮ ಕಾಲೇಜ್ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾ ಹೋಗೋಣ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ವಂದನೆಗಳು.